ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಋತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾರ್ಂಗಧನ್ವನಃ ಗಾಯನ್ ಮಾಧ್ವ ಗಿರಾತಂತ್ರ್ಯ ರಮಯತ್ಯಾತುರಂ ಜಗತ್. ನವರಾತ್ರಿಯ ಈ ಹಬ್ಬವನ್ನು ಆಚರಿಸ್ತಾ ಇರುವ ಈ ಸಂದರ್ಭದಲ್ಲಿ ಎಲ್ಲ ಶ್ರೋತೃಗಳಿಗೂ, ಅವರ ಪರಿವಾರ, ಅವರ ಕುಟುಂಬ, ಅವರೆಲ್ಲಿಗೂ ಕೂಡ ನಮಸ್ಕಾರಗಳು ಮತ್ತು ಶುಭಾಶಯಗಳು. ದೀಪಗಳ ಮೂಲಕ ಭಗವಂತನನ್ನು ಆರಾಧಿಸುವುದು, ಹಾಗೆ ಭಗವತಿಯನ್ನು ಆರಾಧಿಸುವುದು, ದುರ್ಗಾದೇವಿಯನ್ನು ಆರಾಧಿಸುವುದು, ಇದು ಎಲ್ಲಿಗೂ ಕೂಡ ಗೊತ್ತಿದ್ದೇ ಇದೆ. ಮುಖ್ಯವಾಗಿ ಜ್ಞಾನದೀಪ ಅನ್ನೋದು ಬಹಳ ಮಹತ್ವದ್ದು. ಹಾಗೆ ಭಾಗವತದ ಮೊದಲ ಸ್ಕಂಧದ 5ನೇ ಅಧ್ಯಾಯದ 23ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಇವತ್ತು ಪುಸ್ತಕ ಪ್ರತಿಷ್ಠಾಪನೆ ಆಗಿದೆ. ಮೂಲಾ ನಕ್ಷತ್ರ ಇರುವ ದಿವಸ ಪುಸ್ತಕವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಸರಸ್ವತಿ ದೇವಿಯನ್ನು ಆವಾಹಿಸ್ತಾರೆ. ಮುಂದೆ ಶ್ರವಣ ನಕ್ಷತ್ರದ ದಿವಸ ಸರಸ್ವತಿ ವಿಸರ್ಜನೆ ಮಾಡ್ತಾರೆ. ಈ ಆವಾಹನೆ ಮಾಡಿದಂದಿನಿಂದ ವಿಸರ್ಜನೆ ಆಗುವವರೆಗೆ ಗುರುವಾದವನು ಶಿಷ್ಯರಿಗೆ ಪಾಠ ಹೇಳುವಂತಿಲ್ಲ. ಆದರೆ ಭಾಗವತವನ್ನು ಕೂಡ ಶಬ್ದದ ಅರ್ಥ, ವಿಶೇಷ ಜಿಜ್ಞಾಸೆ, ಅದರಲ್ಲಿನ ಪಾಠ ಭೇದಗಳ ವಿಮರ್ಶೆ, ಈ ರೀತಿಯಾಗಿ ಮಾಡಿದರೆ ಅದು ಭಾಗವತ ಪಾಠ ಅಂತ ಅನಿಸ್ಕೋತದೆ. ಆದರೆ ಭಾಗವತದ ಸರಳವಾದ ಕಥೆಯನ್ನು ಕೇಳಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ವೆಂಕಟೇಶನ ಕಥೆಯನ್ನು ಈ ಸಂದರ್ಭದಲ್ಲಿ ಹೇಳುವುದು, ಕೇಳುವುದು ಒಂದು ರೂಢಿ. ಅದು ಕೂಡ ಪುರಾಣಗಳಲ್ಲೇ ಬಂದದ್ದು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಬ್ರಹ್ಮಾಂಡ ಪುರಾಣದಲ್ಲಿ ಬಂದದ್ದು. ಅದನ್ನು ಹೇಳಬಹುದು ಅಂದರೆ ಅದೇ ವೇದವ್ಯಾಸರು ರಚನೆ ಮಾಡಿರುವ ಭಾಗವತವನ್ನು ಕೂಡ ಪಾಠ ರೂಪದಲ್ಲಿ ಅಲ್ಲದೆ ಹೋದರೂ ಕೂಡ ಪ್ರವಚನ ರೂಪದಲ್ಲಿ ಕೇಳಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಹೀಗೆ ವಿದ್ವಾಂಸರ ಅಭಿಪ್ರಾಯ ಕೇಳಿಬಂತು. ಅದಕ್ಕಾಗಿ ಭಾಗವತದ ಶ್ರವಣಕ್ಕಾಗಿ ನಾವು ಸನ್ನದ್ಧರಾಗಿದ್ದೀವಿ. ನಾರದರ ಕಥೆಯನ್ನು ಈ 1ನೇ ಸ್ಕಂಧದ 5ನೇ ಮತ್ತು 6ನೇ ಅಧ್ಯಾಯಗಳಲ್ಲಿ ನಾವು ನೋಡ್ತಿದ್ದೇವೆ. ನಾರದರು ಈ ಹಿಂದಿನ ಜನ್ಮದಲ್ಲಿ ಉಪಬ್ರಹ್ಮಣ ಅಂತುರಂತ ಒಬ್ಬ ಗಂಧರ್ವರಾಗಿದ್ದರು. ಆಗ ಭಗವಂತನನ್ನ ಸಂಗೀತದಿಂದ ಮೆಚ್ಚಿಸುವುದನ್ನು ಬಿಟ್ಟು ಮತ್ತಾರನ್ನೋ ಮೆಚ್ಚಿಸ್ಲಿಕ್ಕೆ ಹೋಗಿ ಅವರು ಶಾಪ ಪಡ್ಕೊಂಡ್ರು. ಹಾಗೆ ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದ್ರು. ಆ ಎಲ್ಲ ಕಥೆಯನ್ನ ಈಗ ಕೇಳುವರಿದ್ದೀವಿ ನಾವು. ನಾನು ನಾರಾಯಣಂ ನಮಸ್ಕೃತ್ಯ ಅಂತನ್ನೋದು ಇದು ಮಹಾಭಾರತದಲ್ಲೂ ಭಾಗವತದಲ್ಲೂ ಬರುವಂಥ ಒಂದು ಶ್ಲೋಕ, ಮಂಗಲಾಚರಣದ ಶ್ಲೋಕ. ಅದನ್ನು ಹೇಳಿದ್ದೀವಿ. ಅದಲ್ಲದೆ ಒಂದು ವಿಶಿಷ್ಟವಾದ ಶ್ಲೋಕ ಹೇಳಿದೆ. ಇದನ್ನು ಎಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಈ ಹಿಂದೆ ವಿಸ್ತೃತ ಭಾಗವತ ಪ್ರವಚನದಲ್ಲೂ ಕೂಡ ಇದನ್ನು ಹೇಳಿದ್ದೆ. ಎಲ್ಲರನ್ನೂ ಸ್ತೋತ್ರ ಮಾಡಿದ ಬಳಿಕ ಕೊನೆಗೆ ನಾರದರನ್ನು ಸ್ತೋತ್ರ ಮಾಡುವಂಥ ಒಂದು ಶ್ಲೋಕ ಹೇಳಿದೆ. ಮತ್ತು ಈ ಶ್ಲೋಕ ಹೇಳಿದವರು ಯಾರು ಅಂದರೆ ಸ್ವಯಂ ವೇದವ್ಯಾಸರೇ ಹೇಳಿದ್ದು. ಅನೇಕ ಕಡೆ ಭಕ್ತರು ಭಗವಂತನನ್ನು ಆರಾಧಿಸ್ತಿರ್ತಾರೆ, ಅವನು ಗುಣಗಾನ ಮಾಡ್ತಿರ್ತಾರೆ. ಅದಂತೂ ಸಹಜ. ಕೆಲವು ಕಡೆ ಭಗವಂತನೇ ಭಕ್ತರ ಗುಣಗಾನ ಮಾಡ್ತಿರ್ತಾನೆ. ಅಂಥ ಒಂದು ವಿಶಿಷ್ಟವಾದ ಸಂದರ್ಭ ಇದೆ. ಅಂಥದ್ದು ಮಹಾಭಾರತದಲ್ಲೂ ಇದೆ, ಹಾಗೆ ಭಾಗವತದಲ್ಲೂ ಇದೆ. ವೇದವ್ಯಾಸರೇ ರಚನೆ ಮಾಡಿರುವ ಮಹಾಭಾರತದಲ್ಲಿ ಕೃಷ್ಣ ನಾರದರ ಗುಣಗಾನ ಮಾಡಿದ್ದು ಒಂದು ಅಧ್ಯಾಯದಲ್ಲಿದೆ. ಅದನ್ನು ಈ ಹಿಂದೆ ನೋಡಿದ್ದೀವಿ. ಮತ್ತೆ ಇಲ್ಲಿ ವೇದವ್ಯಾಸರೇ ರಚನೆ ಮಾಡಿರುವ ಭಾಗವತದಲ್ಲೂ ಕೂಡ 1ನೇ ಸ್ಕಂದದ 6ನೇ ಅಧ್ಯಾಯ, ನಾವು ಅದನ್ನು ಇನ್ನು ಮುಂದೆ ನೋಡಬೇಕಾಗಿದೆ. ಆ ಶ್ಲೋಕವನ್ನು ಮಂಗಲಾಚರಣದ ಆರಂಭದಲ್ಲಿ ಇರಲಿ ಅಂತ ಈಗಲೇ ತಗೊಂಡಿದ್ದೇನೆ. ಈ ನಾರದರು ಧನ್ಯರು. ಎಷ್ಟು ದೊಡ್ಡ ಜೀವನ ಅವ್ರಿಗೂ, ಎಷ್ಟು ಶ್ರೇಷ್ಠವಾದ ಜೀವನ. ಯಾಕೆಂದ್ರೆ ಭಗವಂತನ ಕೀರ್ತಿಯನ್ನ ಅವರು ಎಲ್ಲ ಕಡೆ ಸಂಗೀತದ ರೂಪದಲ್ಲಿ, ಪ್ರವಚನದ ರೂಪದಲ್ಲಿ ಹೇಳ್ತಾ ಇದ್ದಾರಲ್ಲ. ಗಾಯನ್ ಮಾಧ್ವ ಗಿರಾ ತಂತ್ರ್ಯ, ತನ್ನ ಜೇನಿನಂತೆ ಸಿಹಿಯಾದ ಧ್ವನಿಯಿಂದ ತಂತಿಯ ಮೂಲಕ ಅಂದ್ರೆ ವೀಣೆಯನ್ನು ನುಡಿಸ್ತಾ ಅವರು ಎಲ್ಲ ಕಡೆ ಆ ಭಗವಂತನ ಕೀರ್ತಿಯನ್ನ ಪ್ರಚುರಪಡಿಸ್ತಾ ಇದ್ದಾರೆ. ಮತ್ತೆ ರಮಯತಿ ಆತುರಂ ಜಗತ್, ದುಃಖದಿಂದ ಪೀಡಿತವಾದ ಈ ಜಗತ್ತೇನಿದೆ ಆ ಜಗತ್ತಿಗೆ ಅವರು ಸಮಾಧಾನ ಕೊಡ್ತಿದ್ದಾರೆ. ಅದು ಬಹಳ ಮಹತ್ವದ್ದು. ಆತುರ ಅಂದರೆ
ದುಃಖದಿಂದ ಪೀಡಿತವಾದ, ಸಾಂಸಾರಿಕ ದುಃಖಗಳಿಂದ ಪೀಡಿತವಾದ ಜಗತ್ತು ಅದು, ಅಥವಾ ವಿಷಯ ಸುಖದ ಕಡೆಗೆ ಬೆನ್ನು ಹತ್ತಿರುವ ಈ ಜಗತ್ತು, ಎರಡೂ ಅರ್ಥ ಆಗ್ಬೋದು ಅದಕ್ಕೆ. ಅಂತಹ ಜಗತ್ತಿಗೆ ಇವರು ಒಂದು ಎಚ್ಚರವನ್ನು ಮೂಡಿಸ್ತಾ ಇದ್ದಾರೆ, ದುಃಖವನ್ನು ಪರಿಹಾರ ಮಾಡಿ ಅವ್ರಿಗೊಂದು ಸಾಂತ್ವನ ಕೊಡ್ತಾ ಇದ್ದಾರಲ್ಲ, ಅಂತಹ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಅಂತ ಆ ಶ್ಲೋಕದಲ್ಲಿ ಅದು ಬಂದಿದೆ. ಈ ನಾರದರ ವೇದವ್ಯಾಸರ ಬಳಿಗೆ ಬಂದು ನೀವು ಭಾಗವತವನ್ನು ರಚನೆ ಮಾಡಿರಿ, ಮಹಾಭಾರತವನ್ನು ರಚನೆ ಮಾಡಿದ ಬಳಿಕವೂ ಕೂಡ ಭಗವಂತನ ಗುಣಗಳನ್ನು ಮತ್ತಷ್ಟು ವರ್ಣಿಸಬೇಕಾಗಿದೆ, ಆದ್ದರಿಂದ ನೀವು ಭಾಗವತವನ್ನು ರಚನೆ ಮಾಡಿರಿ ಅಂತ ಹೇಳಿದ್ದನ್ನು 22ನೇ ಶ್ಲೋಕದವರೆಗೆ ಕೇಳಿದ್ದೀವಿ. 23ನೇ ಶ್ಲೋಕದಲ್ಲಿ ಅವರು ಭಗವಂತನ ಗುಣಗಾನ ಸತತವಾಗಿ ಮಾಡ್ತಾ ಇದ್ದವರಿಗೆ ಹೇಗೆ ಜೀವನದಲ್ಲಿ ಒಂದು ಶ್ರೇಷ್ಠವಾದ ಸಾಧನೆ ಆಗ್ತದೆ, ಅವ್ರು ಎಷ್ಟು ದೊಡ್ಡ ಎತ್ತರಕ್ಕೆ ಏರ್ತಾರೆ ಅಂತನ್ನೋದಕ್ಕೆ ತಾನೇ ನಿದರ್ಶನ ಅನ್ನುವ ರೀತಿಯಲ್ಲಿ ತಮ್ಮ ಕಥೆಯನ್ನು ಹೇಳ್ತಿದ್ದಾರೆ. ಈ ಹಿಂದಿನ ಬ್ರಹ್ಮನ ಕಲ್ಪದಲ್ಲಿ, ಈಗ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಇವನಿಗಿಂತ ಹಿಂದಿನ ಚತುರ್ಮುಖ ಬ್ರಹ್ಮನ ಒಂದು ಕಾಲ, ಆಗ ಅನೇಕ ಜನ್ಮಗಳನ್ನು ನಾನು ಎತ್ತಿದ್ದೆ. ಅದರಲ್ಲಿ ಒಂದು ಜನ್ಮ ಈ ಒಬ್ಬ ಮನೆ ಕೆಲಸದವಳು ಮಗನಾಗಿ ಇದ್ದು ಬಿಟ್ಟಿದ್ದೆ. ಅವಳು ಮನೆ ಕೆಲಸದವಳು ಯಾರೋ ಕ್ಷುದ್ರರು, ಬರೇ ಶ್ರೀಮಂತರು, ಲೋಲುಪರಾದವರು ಅಂಥವ್ರ ಮನೆ ಕೆಲಸ ಮಾಡ್ತಿದ್ದವಳು ಅಲ್ಲ ಇವ್ರ ತಾಯಿ. ದೊಡ್ಡ ಜ್ಞಾನಿಗಳು, ಆ ಜ್ಞಾನಿಗಳ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಅಂಥವಳ ಮಗನಾಗಿ ಇವರು ಹುಟ್ಟಿದರು. ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೀಕ್ಷತಾಂ. ಅವರಿಗೆ ಆ ಬಾಲ್ಯದಲ್ಲಿ ಉಳಿದ ಬಾಲಕರಿಗೆ ಸಹಜವಾದ ಆಟ ಪಾಠ ಇತ್ಯಾದಿ ಕಡೆಗೆ ಗಮನ ಇರಲಿಲ್ಲ. ಒಂದು ಬಾರಿ ಆ ಜ್ಞಾನಿಗಳು, ಇವರೇನು ಯಾರ ಮನೆಯಲ್ಲಿದ್ದರು ಅವರ ಮನೆಯಲ್ಲಿ ಸನ್ಯಾಸಿಗಳು ಅಥವಾ ಇನ್ನೂ ಕೆಲವರು ಜ್ಞಾನಿಗಳು ಅವರೆಲ್ಲ ಚಾತುರ್ಮಾಸ್ಯಕ್ಕಾಗಿ ಒಂದು ಕಡೆ ಕೂತ್ಕೊಳ್ಳುವಂಥ ಪ್ರಸಂಗ ಬಂತು. ಹೀಗೆ ಕೂತ್ಕೊಳ್ಳೋ ಪ್ರಸಂಗ ಬಂದಾಗ ಅವರ ಸೇವೆಗೆ ಅವರ ಬಟ್ಟೆ ಬರೆ ಇತ್ಯಾದಿಗಳನ್ನ ಒಗೆದುಕೊಡೋದು, ಅವರ ಭೋಜನ ಆದಮೇಲೆ ಅಲ್ಲಿರೋ ನೆಲ ಸ್ವಚ್ಛ ಮಾಡೋದು, ಅವರ ಉಳಿದ ಪಾದ ಪ್ರಕ್ಷಾಲನೆ ಇತ್ಯಾದಿ ಸೇವೆಗಳಿಗೆ ಒಬ್ಬರು ಯಾವಾಗಲೂ ಸೇವಕರಲ್ಲಿ ಬೇಕಾಗ್ತಾರೆ. ಅದಕ್ಕಾಗಿ ನನ್ನನ್ನು ಅವರ ಸೇವೆಗಾಗಿ ನೇಮಿಸಿದರು. ತೇ ಮಯ್ಯಪೇತಾಖಿಲ ಚಾಪಲೆ ಅರ್ಭಕೆ. ನಾನು ಅವರನ್ನು ನಿತ್ಯ ಸೇವಿಸಿದೆ, ಆ ಜ್ಞಾನಿಗಳನ್ನು. ನನಗೆ ಆ ವಯಸ್ಸಿಗೆ ಅಸಹಜವಾಗಿ ಇಂದ್ರಿಯ ನಿಗ್ರಹ ಇತ್ತು. ಅಷ್ಟು ಸಣ್ಣ ವಯಸ್ಸಿಗೆ ಇಂದ್ರಿಯ ನಿಗ್ರಹ, ಇಂದ್ರಿಯಗಳ ಮೇಲೆ ಹತೋಟಿ ಇರೋದಿಲ್ಲ. ಆದರೆ ಉಳಿದ ಬಾಲಕರಂತ ಅಲ್ಲದೆ ನನಗೆ ಇಂದ್ರಿಯ ನಿಗ್ರಹ ಇತ್ತು. ಮತ್ತು ಯಾವುದೇ ಆಟದ ಸಾಮಾನಿನ ಕಡೆ ಗಮನ ಇರಲಿಲ್ಲ, ಅವುಗಳನ್ನೆಲ್ಲ ದೂರ ಇಟ್ಟಿದ್ದೆ. ಮತ್ತು ಆ ಜ್ಞಾನಿಗಳನ್ನ ಅನುಸರಿಸ್ತಿದ್ದೆ. ಚಕ್ರುಹು ಕೃಪಾಂ ಯದ್ಯಪಿ ತುಲ್ಯ ದರ್ಶನಾಹ. ಅವರು ಊಟ ಮಾಡಿದ ಮೇಲೆ ನಾನು ಊಟ ಮಾಡ್ತಿದ್ದೆ. ಶುಶ್ರೂಷಮಾಣೆ ಮುನಯ ಅಲ್ಪಭಾಷಿಣಿ. ನಾನು ಬಹಳ ಮಾತಾಡ್ತಾನೂ ಇರಲಿಲ್ಲ, ಮಿತವಾದ ಮಾತಿನ ಮೂಲಕ ಅವರು ಸೇವಾ ಮಾಡ್ತಿದ್ದೆ. ಅವರು ನನ್ನ ಮೇಲೆ ವಿಶೇಷ ಒಂದು ಕೃಪಾ ಮಾಡಿದರು. ಅವರು ತುಲ್ಯ ದರ್ಶನ, ಜ್ಞಾನಿಗಳಾದವರು ಸಮದರ್ಶಿಯಾಗಿರಬೇಕು ಅಂತ ಭಗವದ್ಗೀತಾ ಹೇಳ್ತದೆ. ಶತ್ರು ಮಿತ್ರ ಎಲ್ಲರ ಬಗ್ಗೆನೂ ಕೂಡ ಸಮಾನವಾದ ದೃಷ್ಟಿಕೋನ ಇರಬೇಕು. ಅವರು ಅಂಥವರೇ ಆಗಿದ್ದರು. ಯದ್ಯಪಿ ತುಲ್ಯ ದರ್ಶನ, ಆದರೂ ಈ ಹುಡುಗನ ಒಂದು ಸ್ವಭಾವ, ಅವನ ಸೇವಾ ಪ್ರವೃತ್ತಿ ಇದನ್ನೆಲ್ಲ ನೋಡಿ ಅವರು ಇವನ ಮೇಲೆ ಕೃಪಾ ಮಾಡಿದರು. ಉಚ್ಚಿಷ್ಠ ಲೇಪಾನನುಮೋದಿತೋ ದ್ವಿಜೈಹಿ ಸಕೃತ್ಯ ಭುಂಜೆ ತದಪಾಸ್ತ ಕಿಲ್ಬಿಷಃ. ಅವ್ರು ಊಟ ಆದಮೇಲೆ ಅದನ್ನೆಲ್ಲ ಸ್ವಚ್ಛ ಮಾಡುವ ಕೆಲಸ, ಇದಕ್ಕೆಲ್ಲ ನನ್ನನ್ನೇ ಅವರು ತೊಡಗಿಸಿದರು. ಒಂದು ಬಾರಿ ಭೋಜನ ಮಾಡ್ತಿದ್ದೆ. ಪಾಪಗಳೆಲ್ಲ ಪರಿಹಾರ, ನನ್ನಲ್ಲಿರುವ ದೋಷಗಳೆಲ್ಲ ಪರಿಹಾರ ಕಂಡುವು. ತದ್ಧರ್ಮ ಏವ ಅಭಿರುಚಿ ಪ್ರಜಾಯತೆ. ಹೀಗೆ ಆ ಜ್ಞಾನಿಗಳ ಸಹವಾಸದಿಂದ ನನ್ನ ಅಂತಃಕರಣ, ಮನಸ್ಸು ಎಲ್ಲ ಸ್ವಚ್ಛವಾಯಿತು, ವ್ಯಕ್ತಿತ್ವ ಸ್ವಚ್ಛ ಆಯಿತು. ಅದರಿಂದ ನನಗೆ ಧರ್ಮದಲ್ಲಿ ಅಭಿರುಚಿ ಮೂಡಿತು. ಪ್ರತಿನಿತ್ಯ ಅವರು ಭಗವಂತನ ಕಥೆಗಳನ್ನು ಅಲ್ಲಿ ಹಾಡ್ತಾ ಇದ್ರು. ತತ್ರ ಅನ್ವಹಂ ಕೃಷ್ಣ ಕಥಾ ಪ್ರಗಾಯತಾಂ ಅನುಗ್ರಹೇಣ ಅಶ್ರಣವಂ ಮನೋಹರಾಹ. ಇಲ್ಲಿ ಈ ಹಿಂದೆನೂ ಕೂಡ ಹೇಳಿದ್ದೆ, ಕೃಷ್ಣನ ಕಥೆಗಳನ್ನು ಅವ್ರು ಹಾಡ್ತಾ ಇದ್ರು ಅಂದರೆ ಅಲ್ಲೊಂದು ಕೇವಲ ಹರಿಕಥೆ ನಡೆದಿತ್ತು ಅಥವಾ ಕೇವಲ ಪದ್ಯಗಳನ್ನು ಹಾಡ್ತಾ ಇದ್ರು ಅಂತ ಅಷ್ಟೇ ಅರ್ಥ ಅಲ್ಲ.
ಹಾಡ್ತಿದ್ದವರು ಕೆಲವರು ಅದರ ನಡುವೆ ಇದ್ದಿರಬಹುದು. ಅದರ ಜೊತೆಗೆ ಆ ಹಾಡುಗಳ ಅರ್ಥ ಯಾವ್ದಾದ್ರು ಬೇರೆ ಭಾಷೆಯಲ್ಲೂ ಇದ್ದಿರಬಹುದು, ಸಂಸ್ಕೃತ ಭಾಷೆಯ ಹಾಡುಗಳಾದರೂ ಇದ್ದಿರಬಹುದು. ಅವುಗಳ ಅರ್ಥ ವಿವರಣೆಯೂ ಕೂಡ ಅಲ್ಲಿ ನಡೀತಿದ್ದಿರಬೇಕು. ಅದನ್ನೇ ಇಲ್ಲಿ ಈ ಥರ ವರ್ಣನೆ ಮಾಡಿರೋದು. ಹೀಗೆ ಆ ಭಗವಂತನ ಕಥಾ ಗಾಯನ ಅಲ್ಲಿ ಆಗ್ತಿದ್ದಾಗ ನಾನು ಅದನ್ನು ಕೇಳಿದೆ, 3 ಹೊತ್ತು ಕೂಡ ಕೇಳಿದೆ. ವೈರಾಗ್ಯ ಮೂಡಿತು ನನಗೆ. ಆ ಭಗವಂತನ ಕಥೆಯನ್ನು ಕೇಳದೆ ಒಂದು ಕ್ಷಣವೂ ಇರದೇ ಇರುವಂಥ ಒಂದು ಸ್ವಭಾವ ಮೂಡಿತು. ಯಾವಾಗ ಅದನ್ನು ಮತ್ತೆ ಮತ್ತೆ ಕೇಳಿ ಏನೋ ಅಂತ ನನಗೆ ಮನಸ್ಸಿನಲ್ಲಿ ಹಂಬಲ ಮೂಡ್ತಿತ್ತು. ಪ್ರಿಯಶ್ರವಸ್ಯ ಅಂಗ ತದಾ ಅಭವನ್ಮತಿ ತಾ ಶ್ರದ್ಧೆಯ ಮೇ ಅನುಸವಂ. 3 ಹೊತ್ತು ಕೂಡ ಅವ್ರೇನು 3 ಹೊತ್ತು ಸ್ನಾನ ಮಾಡಿ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡ್ತಾರೆ. ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಭಗವಂತನ ಕೀರ್ತನ ನಡೀತಿತ್ತು, ಪ್ರವಚನ ನಡೀತಿತ್ತು. ಅದನ್ನು ನಾನು ಕೇಳ್ತಿದ್ದೆ. ಹೀಗೊಂದು ನನಗೊಂದು ಅಭ್ಯಾಸ ಆಗೋಯ್ತು. ತಸ್ಮಿನ್ ಸ್ತದಾ ಲಬ್ಧರುಚೇ ಮಹಾಮತೆ ಪ್ರಿಯಶ್ರವಸಿ ಅಸ್ಖಲಿತ ಅಭವನ್ಮತಿ ಯಯಾಹಮೇತತ್ ಸದಸತ್ ಸ್ವಮಾಯಯ ಪಶ್ಯೇ ಮೈ ಬ್ರಹ್ಮಣಿ ಕಲ್ಪಿತಂ ಬರೆ. ಮುಂದೆ ಆ ಜ್ಞಾನಿಗಳು ಹೇಳಿದಂತೆ ನಾನು ಧ್ಯಾನ ಮಾಡಲಿಕ್ಕೆ ಕೂಡ ತೊಡಗಿದೆ. ಇದನ್ನ ನಾರದರು ಮಾಡಿದಂಥ ಈ ಒಂದು ಕ್ರಮ ನಾವು ಎಲ್ಲೂ ಕೂಡ ಅನುಸರಿಸಬೇಕಾಗುತ್ತೆ. ಅವ್ರಿಗೆ ದಾಸಿಯ ಮಗ ಆಗಿದ್ದರು ಅವರು, ಕೆಲವು ಮನೆ ಕೆಲಸದವ್ರ ಮಗ. ಅವ್ರಿಗೇನು ಬಹಳ ದೊಡ್ಡ ಉಪನಯನ ಇತ್ಯಾದಿಗಳು ಯಾವುದೂ ಆಗಿರಲಿಲ್ಲ ಸಹಜವಾಗಿ. ಆದರೆ ಅಂಥವರು ಕೂಡ ಶ್ರವಣ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಕೇಳಿ ಅರಗಿಸಿಕೊಂಡು ಧ್ಯಾನ ಮಾಡಲಿಕ್ಕೆ ಸಮರ್ಥರಾಗಿತ್ತು. ಧ್ಯಾನ ಅಂತನ್ನುವುದನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಇದು ನಿದರ್ಶನ. ಇದು ಯಾವ ಜಾತಿ ವರ್ಗ ಲಿಂಗ ಭೇದ ಇಲ್ಲದೆ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯವೂ ಪಂಡಿತರು ಪಾಮರರು ಸ್ವಲ್ಪ ಹೊತ್ತಾದರೂ ಧ್ಯಾನಕ್ಕಾಗಿ ಸಮಯವನ್ನು ವಿನಿಯೋಗಿಸಬೇಕು. ಆಗ ಅವರು ಆ ಥರ ಧ್ಯಾನ ಮಾಡ್ತಿದ್ರು. ಹೇಗೆ ಧ್ಯಾನ ಮಾಡ್ತಿದ್ರು ನಾರದರು? ಎಲ್ಲ ದೋಷಗಳನ್ನೆಲ್ಲ ಕಳ್ಕೊಂಡ್ರು, ರಾಗದ್ವೇಷಾದಿಗಳನ್ನೆಲ್ಲ ದೂರ ಮಾಡಿಕೊಂಡು ಆ ಭಗವಂತನ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ರು. ಅವನು ಹೇಗೆ ಧ್ಯಾನ ಮಾಡ್ತಿದ್ರು ಅಂದರೆ, ನನ್ನೊಳಗಿರುವ ಭಗವಂತ ಏನಿದ್ದಾನೆ ಅವನೇ ದೊಡ್ಡವನು, ಅವನು ಸ್ವತಂತ್ರ. ಮತ್ತೆ ಈ ಜಗತ್ತಿನ ಸೃಷ್ಟಿ ಪಾಲನೆ ನಾಶ ಇದನ್ನೆಲ್ಲ ಮಾಡುವವರು ಯಾರು? ಅವನೇ ಮಾಡುವನು. ಜಗತ್ತೆಲ್ಲವೂ ಕೂಡ ಇದನ್ನು ಭಗವದ್ಗೀತಾದಲ್ಲಿ ಬಂದಿದೆ. ಜಗತ್ತೆಲ್ಲವೂ ಭಗವಂತನೊಳಗಿದೆ, ಭಗವಂತ ಜಗತ್ತಿನೊಳಗಿದ್ದಾನೆ. ವಾಸುದೇವ ಸರ್ವಮಿತಿ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ಸುಲಭ ಪಾರ್ಥ ಅಂತ ಹೀಗೆ ಭಗವದ್ಗೀತಾದಲ್ಲಿ. ನಾನು ಎಲ್ಲ ಕಡೆ ಇದ್ದೀನಿ ಅಂತ ತಿಳ್ಕೋಬೇಕು, ಎಲ್ಲವೂ ನನ್ನೊಳಗಿದೆ ಅಂತ ತಿಳ್ಕೋಬೇಕು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಭಗವದ್ಗೀತಾದಲ್ಲಿ ಕೇಳಿ ಬರ್ತದೆ. ಹಾಗೆ ಜಗತ್ತೆಲ್ಲವೂ ಕೂಡ ಅವನೊಳಗಿದೆ. ಯಾಕಿದೆ ಅಂದರೆ ಅವನ ಇಚ್ಛೆಯಿಂದ ತನ್ನೊಳಗೆ ಅದನ್ನು ಇಟ್ಕೊಂಡಿದ್ದಾನೆ. ಮತ್ತೆ ಅದು ಅವನೊಳಗಿಲ್ಲದೆ ಇನ್ನೆಲ್ಲಿರ್ಲಿಕ್ಕೆ ಸಾಧ್ಯ? ಈಗ ನಾವು ವ್ಯಾಪ್ತರಲ್ಲ, ಈ ಒಂದು ಜಾಗದಲ್ಲಿ ಇದ್ದೇವೆ, ಇನ್ನೊಂದು ಜಾಗದಲ್ಲಿ ಇಲ್ಲ. ಜಗತ್ತೆಲ್ಲವೂ ನಮ್ಮೊಳಗಿರೋ ಸಾಧ್ಯ ಇಲ್ಲ. ಜಗತ್ತು ವಿಶಾಲವಾಗಿದೆ, ನಾವು ನಮ್ಮ ದೇಹ ನಮ್ಮ ಆತ್ಮ ಸಣ್ಣದಾಗಿದೆ. ಅದರಿಂದ ಎಲ್ಲವೂ ನಮ್ಮೊಳಗಿರೋ ಸಾಧ್ಯ ಇಲ್ಲ. ಆದರೆ ಜಗತ್ತು ಇರಬೇಕಾದ್ರೆ ಅದು ಎಲ್ಲಿರಬೇಕು? ಭಗವಂತನೊಳಗೆ ಇರಬೇಕಲ್ಲ. ಭಗವಂತ ವ್ಯಾಪ್ತ ಅಂದಮೇಲೆ ಅವನು ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಅವನೊಳಗೆ ಅದಿರಬೇಕು. ಅವನ ಇಚ್ಛೆಯಿಂದ ಅವನೊಳಗೆ ಆ ಜಗತ್ತಿದೆ. ಇದನ್ನ ಈ ಥರ ಅವನು ಜಗತ್ತಂತ ಅಧೀನವನ್ನಾಗಿ ಮಾಡಿದ್ದಾನೆ. ಹೀಗೆ ಜಗತ್ತು ಅವನ ಅಧೀನವಾಗಿರುವುದರಿಂದ ಅವನನ್ನು ಇದು ಜಗತ್ತೇ ಆ ಪರಮಾತ್ಮ ಅಂತ ಹೇಳ್ತಾರೆ. ಹೀಗೆ ಆ ಜ್ಞಾನಿಗಳು ನನಗೆ ಆ ಧ್ಯಾನ ಮಾಡುವ ಬಗೆಯನ್ನು ಹೇಳಿಕೊಟ್ರು. ಯಾವತ್ತು ಜಗತ್ತು ಭಗವಂತನ ಅಧೀನ ಅಂತ ಭಾವಿಸು ಅಂತ ಹೀಗೆ ಹೇಳಿಕೊಟ್ರು. ಹಾಗೆ ನಾನು ಧ್ಯಾನ ಮಾಡ್ತಾ ಹೋದೆ. ಇತ್ತಂ ಶರತ್ ಪ್ರಾವೃಷಿಕಾವೃತು ವಿಷಣ್ವತೋ ಮೇನು ಸವಂ ಯಶೋಮಲಂ ಸಂಕೀರ್ತ್ಯಮಾನಂ ಮುನಿಭಿರ್ ಮಹಾತ್ಮಭಿಃ ಭಕ್ತಿ ಪ್ರವೃತ್ತ ಆತ್ಮರಜಸ್ತಮೋಪಹ. ಹೀಗೆ ವರ್ಷಾ ಋತು ಮತ್ತು ಶರದ್ ಋತುವಿನ ಅವಧಿಯಲ್ಲಿ, ವರ್ಷಾ ಋತು ಅಂದರೆ ಮಳೆಗಾಲ, ಒಂದೆರಡು ತಿಂಗಳು, ಮತ್ತು ಶರದ್ ಋತು ಅಂದರೆ ಆಶ್ವಿನ ಕಾರ್ತಿಕ ಮಾಸ, ಅದಕ್ಕಿಂತ ಮುಂಚೆ ಶ್ರಾವಣ ಭಾದ್ರಪದ ಮಾಸ. ಶ್ರಾವಣ ಭಾದ್ರಪದ ಮಾಸಗಳಲ್ಲಿ ಹಾಗೆ ಆಶ್ವಿನ ಕಾರ್ತಿಕ ಮಾಸಗಳಲ್ಲಿ ಚಾತುರ್ಮಾಸ ಕೂತ್ಕೊಳ್ಳೋದು ಒಂದು ರೂಢಿ ಇತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಆಷಾಢ ಮಾಸದಲ್ಲಿ ಕೂತ್ಕೋತಿರ್ತಾರೆ. ಈಗ ಶ್ರಾವಣ ಭಾದ್ರಪದ ಅಂದರೆ ಅದೇ ವರ್ಷಾ ಋತು. ಮುಂದೆ ಆಶ್ವಿನ ಮತ್ತು ಕಾರ್ತಿಕಗಳು ಶರದ್ ಋತು ಅಂತ ಕರೆಸ್ಕೋತಿದ್ದೆ. ಹೀಗೆ ಅವಧಿಯಲ್ಲಿ 3 ಕಾಲವೂ ಕೂಡ ಭಗವಂತನ ಗುಣಗಾನ ಪ್ರವಚನ ಏನು ನಡೀತದೆ,
ಅದನ್ನೆಲ್ಲ ನಾನು ಕೂತ್ಕೊಂಡು ತಪ್ಪದೇ ಶ್ರವಣ ಮಾಡಿದ್ರಿಂದ ಎಲ್ಲ ರಜೋಗುಣ ತಮೋಗುಣಗಳೆಲ್ಲ ಕಿತ್ತು ಹೋದವು ನನ್ನಲ್ಲಿದ್ದವು. ಭಕ್ತಿ ಮೂಡಿತು. ಭಕ್ತಿ ಪ್ರವೃತ್ತ ರಜಸ್ತಮೋಪಹ ತಸ್ಯೈವಂ ಮೇನುರಕ್ತಸ್ಯ ಪ್ರಶ್ರಿತಸ್ಯ ಹದೈನ ಸಹ. ಮುಂದೆ ನನಗೇನಾಯಿತು, ಆ ಯೋಗಿಗಳು, ಆ ಜ್ಞಾನಿಗಳೇನಿದ್ದಾರೆ ಅವ್ರ ಬಗ್ಗೆ ನಾನು ವಿನಯದಿಂದ ಭಕ್ತಿಯಿಂದ ಸೇವಾ ಮಾಡ್ತಾ ಇದ್ದಂತೆ ಪಾಪಗಳು ಹೋದವು. ಹೀಗೆ ಅದನ್ನೆಲ್ಲ ನಾನು ಕಳ್ಕೊಂಡೆ. ಮತ್ತೆ ಮುಂದೊಂದು ಬಾರಿ ಆ ಮುನಿಗಳೆಲ್ಲ ಚಾತುರ್ಮಾಸ್ಯ ಮುಗಿಸಿ ಇಲ್ಲೋ ಒಂದು ಕಡೆ ಹೊರಟರು, ಬೇರೆ ಊರಿಗೆ ಹೊರಟರು. ಈ ಮನೆ ಯಜಮಾನನ ಮನೆಯಲ್ಲಿ ಇದ್ರು ಅವರು, ಅದನ್ನು ಮುಗಿಸಿ ಬೇರೆ ಕಡೆ ಹೊರಟರು. ಆ ಹೋಗುವ ಸಂದರ್ಭದಲ್ಲಿ ನನ್ನ ಆಸಕ್ತಿಯನ್ನು ಅವ್ರು ಗಮನಿಸಿದ್ರಲ್ಲ, ಆಸಕ್ತಿಯನ್ನು ಗಮನಿಸಿ ಅವರು ಇನ್ನಷ್ಟು ಈ ಹುಡುಗನಿಗೆ ತತ್ವೋಪದೇಶ ಮಾಡಬೇಕು, ಮತ್ತಷ್ಟು ಇವನು ಅಧ್ಯಾತ್ಮದಲ್ಲಿ ಮುನ್ನಡಿಬೇಕು ಅಂತ ಅವರಿಗೆ ಕಾಣಿಸಿತು. ಅದಕ್ಕಾಗಿ ಅನ್ವಗೋಚನ್ ಗಮಿಷ್ಯಂತಹ ಕೃಪಯ ದೀನವತ್ಸಲಾಹ ಅವರು ನನಗೆ ಮತ್ತಷ್ಟು ತತ್ವವನ್ನು ಉಪದೇಶ ಮಾಡಿದರು. ಆದ್ದರಿಂದ ನನಗೇನಂತ ಗೊತ್ತಾಯಿತು, ಅವರೆಲ್ಲ ಆ ಥರ ಗುಹ್ಯವಾದ ಜ್ಞಾನವನ್ನು ಕೊಟ್ಟಿದ್ದರಿಂದ ಭಗವಂತನೇ ಅದನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ, ಬೇರೆ ಬೇರೆ ಅವತಾರಗಳಲ್ಲಿ ಭಗವಂತನೇ ಹೇಳಿಕೊಟ್ಟಂಥ ವಿಷಯಗಳು. ಅಂಥವನ್ನೆಲ್ಲ ನಾನು ಕೇಳಿದ್ನಲ್ಲ, ಅದರಿಂದ ಏನಾಯಿತು, ಏನೈವಾಹಂ ಭಗವತೋ ವಾಸುದೇವಸ್ಯ ವೇಧಸಃ ಮಾಯಾನುಭಾವಂ ಇದಂ ಏನ ಗಚ್ಚಂತಿ ತತ್ಪದಂ. ಜಗತ್ತಿಗೆ ಎಲ್ಲ ಸರ್ವಕರ್ತೃವಾದ ಭಗವಂತನ ಮಾಯಾ ಅಂದರೆ ಆ ಇಚ್ಛಾಶಕ್ತಿ ಅಂತದು. ಅವನ ಇಚ್ಛಾಶಕ್ತಿಯಿಂದ ಇದೆಲ್ಲ ಹೀಗೆ ನಡೆದಿದೆ. ಆ ಇಚ್ಛಾಶಕ್ತಿಯನ್ನು ನಾನು ಅರಿಯುವಂತಾಯಿತು. ಜ್ಞಾನಿಗಳ ಸಹವಾಸದಿಂದ ನನಗೆ ಆ ಭಗವಂತನ ಮಾಯೆಯ ಶಕ್ತಿ ಅಂಥದ್ದು ಅಂತ ನನಗೆ ಗೊತ್ತಾಯಿತು. ಈ ಅರಿವೇನಿದೆ, ಈ ಒಂದು ಜ್ಞಾನವೇ ಪರಮ ಪ್ರಾಪ್ತಿಗೆ ಹೇತು. ನಾವು ಸಂಸಾರದ ಇತಿಮಿತಿಗಳನ್ನೆಲ್ಲ ಮೀರಿ ಪರಮ ಪ್ರಾಪ್ತಿಗೆ ಹೋಗಬೇಕಾದ್ರೆ ನಮಗೆ ಇದೇ ಕಾರಣ. ಅಂಥ ಒಂದು ಜ್ಞಾನವನ್ನು ಆ ಜ್ಞಾನಿಗಳ ಸಹವಾಸದಿಂದ ನಾನು ಕಲ್ತ್ಕೊಂಡೆ. ನನಗೆ ಒಂದು ಶ್ಲೋಕ ಇತ್ತೀಚೆಗೆ ಕಣ್ಣಿಗೆ ಬಿದ್ದಿತ್ತು, ಶಂಕರಾಚಾರ್ಯರು ರಚನೆ ಮಾಡಿದ್ದದು. ಆ ಶ್ಲೋಕ ಒಮ್ಮೆಲೆ ಸ್ಮರಣೆ ಬರಲಿಲ್ಲ, ಆದರೆ ಮತ್ತೆ ನಾನು ಈ ಥರ ತೆಗೆದು ಹೇಳಿದೆ. ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ಅಂತ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿ ಅಂತ ಒಂದು ಗ್ರಂಥ, ಅದನ್ನು ನಾನು ಒಂದ್ಸರಿ ಇತ್ತೀಚೆಗೆ ಕೇಳ್ತಾ ಇದ್ದೆ. ಸುಮಾರು 300-400 ಶ್ಲೋಕಗಳಿರುವಂಥ ತುಂಬ ಸುಂದರವಾದಂಥ ಗ್ರಂಥ. ಅದರಲ್ಲಿ ಇದೊಂದು ಶ್ಲೋಕ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ. ಈ ಜಗತ್ತಿನಲ್ಲಿ 3 ಸಂಗತಿಗಳು ಬಹಳ ಮಹತ್ವದ್ದು. ಆ 3 ನಮಗೆ ಒದಗಿ ಬರಬೇಕಾದ್ರೆ ದೇವರ ಅನುಗ್ರಹ ಇದ್ದರೆ ಆಗ್ತದೆ, ಇಲ್ಲದೆ ಹೋದ್ರೆ ಒದಗಿ ಬರೋದಿಲ್ಲ ಅಂತಾರೆ ಶಂಕರಾಚಾರ್ಯ. ಗ್ರಂಥದ ಹೆಸರು ಕೇಳಿ, ವಿವೇಕ ಚೂಡಾಮಣಿ ಅಂತ. ವಿವೇಕ ಒಂದಿದ್ರೆ ಮನುಷ್ಯನಿಗೆ ಏನೂ ಮಾಡ್ಕೋಬಹುದು. ವಿವೇಕ ಒಂದು ತಪ್ಪಿ ಅವಿವೇಕ ಬಂದರೆ ಎಲ್ಲ ಹಾಳಾಗಿ ಹೋಗ್ತದೆ. ಚೂಡಾಮಣಿ ಅಂದ್ರೆ ಏನು? ಕಲ್ಪವೃಕ್ಷ, ಕಾಮಧೇನು, ಚೂಡಾಮಣಿ ಅಂತ ನಾವು ಕೇಳಿರ್ತೇವೆ. ಚೂಡಾಮಣಿ ಅಂದ್ರೆ ಅರಘ್ಯವಾದ ಒಂದು ರತ್ನ. ಅದು ವಿವೇಕ ಅನ್ನೋದೊಂದು ಅಷ್ಟು ಬೆಲೆ ಬಾಳುವಂಥ ರತ್ನ ಇದ್ದಂತೆ. ವಿವೇಕವೇ ರತ್ನ, ಅದು ಬಿಟ್ಟು ಬೇರೆ ಯಾವುದೇ ಬಂಗಾರ ಬೆಳ್ಳಿಗೆ ಏನು ಮಹತ್ವ ಇಲ್ಲ. ವಿವೇಕಕ್ಕಷ್ಟು ಬೆಲೆ. ಅದಕ್ಕಾಗಿ ವಿವೇಕ ಚೂಡಾಮಣಿ ಅಂತ ಗ್ರಂಥಕ್ಕೆ ಹೆಸರು ಕೊಟ್ಟಿದ್ದಾರೆ ಶಂಕರಾಚಾರ್ಯ. ಈ 3 ಸಂಗತಿಗಳು, ಮುಂದೆ ಹೇಳುವಂಥ 3 ಸಂಗತಿಗಳು ಭಗವಂತನ ಅನುಗ್ರಹ ಇದ್ರೆ ನಮಗೆ ಸಿಗ್ತವೆ. ಮತ್ತೆ ಅಷ್ಟು ದುರ್ಲಭ ಕೂಡ ಅದು. ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ. ಏನದು? ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ. ಮಹಾಪುರುಷರನ್ನ ನಾರದ ಸೇವಾ ಮಾಡಿ ಹಂತಕ್ಕೆ ಏರಿದ್ರಲ್ಲ, ಅದಕ್ಕಾಗಿ ನನಗೆ ಈ ಶ್ಲೋಕ ನೆನಪಿರುವಂತ. ಒಂದು ಮನುಷ್ಯತ್ವ, ಮನುಷ್ಯನಾಗಿ ಹುಟ್ಟುವುದೇ ಬಹಳ ಕಷ್ಟ. ಮುಮುಕ್ಷತ್ವ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಟ್ಟಿದವರು ಎಲ್ರಿಗೂ ಕೂಡ ನನಗೆ ಈ ಸಾಂಸಾರಿಕ ಭೋಗಗಳು ಬೇಡ, ನಾನು ಈ ಸಂಸಾರದ ಬಂಧನದಿಂದ ಮುಕ್ತನಾಗಬೇಕು ಅನ್ನೋ ಹಂಬಲ ಎಷ್ಟು ಜನರಿಗೆ ಬರ್ತದೆ? ಅದು ಮತ್ತೂ ಕಷ್ಟ. ಮನುಷ್ಯನಾಗಿ ನಮ್ಗೆ ಇದು ಗೊತ್ತಿದೆ, 84 ಲಕ್ಷ ಯೋನಿಗಳಿವೆ, ಬೇರೆ ಬೇರೆ ಪ್ರಾಣಿಗಳಿವೆ ಅಂತ. 84 ಲಕ್ಷ ಇವೆಯೋ ಮತ್ತೆಷ್ಟೋ ಇವೆಯೋ, ಅಂತೂ ನೆಲದಲ್ಲಿ ವಾಸಿಸುವ, ಸಾಗರದ ನೀರಿನ ಆಳದಲ್ಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿವೆ, ನಾನಾ ಥರದ ಕ್ರಿಮಿಕೀಟಗಳಿವೆ. ಅಂತೂ ಅನೇಕ ಜನ್ಮಗಳಂತೂ ನಮಗಿವೆ. ಈ ಹಿಂದೆ ಅನೇಕ ಜನ್ಮಗಳನ್ನು ನಾವು ತಳೆದೇ ಇದ್ದೀವಿ, ಮುಂದೆ ಕೂಡ ತಳೆಯುವವರಿದ್ದೇವೆ.
ನಮಗೆ ಇವತ್ತೊಂದು ಮನುಷ್ಯನ ಜನ್ಮ ಬಂದಿದೆಯಲ್ಲ, ಇದರಲ್ಲಿ ನಮ್ಮ ದೊಡ್ಡಸ್ತಿಕೆ ಏನಿಲ್ಲ. ಏನೋ ಭಗವಂತನ ಒಂದಿಷ್ಟು ಸೇವಾ ಮಾಡಿದ್ವಿ, ಭಗವಂತನ ಭಕ್ತರ ಸೇವಾ ಯಾವುದೋ ಕಾಲಕ್ಕೆ ಮಾಡಿದ್ವಿ ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಮನುಷ್ಯರಾಗಿ ಹುಟ್ಟು, ನಿನಗೊಂದಿಷ್ಟು ಸೌಲಭ್ಯ ಕೊಡ್ತೇನೆ, ನಿನಗೊಂದಿಷ್ಟು ಅವಕಾಶ ಕೊಡ್ತೇನೆ ಅಂತ ಭಗವಂತ ಕೊಟ್ಟಿದ್ದಾನೆ. ಅಷ್ಟಾದರೂ ಕೂಡ ನಮಗೆ ಮೋಕ್ಷವನ್ನು ಪಡಿಬೇಕು, ಅದಕ್ಕಾಗಿ ತತ್ವಜ್ಞಾನ ಪಡ್ಕೋಬೇಕು ಅನ್ನೋ ಹಂಬಲ ನಮಗೆ ಮೂಡಿದರೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ. ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಕೂಡ ನಾವು ಮತ್ತೆ ಆಹಾರ, ನಿದ್ರೆ, ಭಯ, ಸಂತಾನೋತ್ಪಾದನೆ ಅದರಲ್ಲೇ ತೊಡಗಿಬಿಟ್ರೆ ಮನುಷ್ಯ ಆಗಿ ಹುಟ್ಟಿದ್ದಕ್ಕೂ ಏನು ಸಾರ್ಥಕ ಇಲ್ಲ. ಇಂಥ ಹಂತದಲ್ಲ ಅನೇಕ ಸರಿ ನೋಡಿದ್ದೇವೆ. ಆದ್ದರಿಂದ ಮನುಷ್ಯ ಜನ್ಮವೇ ಬಹಳ ಅಪರೂಪ. ಅದರಲ್ಲಿ ಮುಮುಕ್ಷುತ್ವ, ಮೋಕ್ಷ ಪಡೆಯಬೇಕೆಂಬ ಬಯಕೆ, ಅಧ್ಯಾತ್ಮ ಮಾರ್ಗದಲ್ಲಿ ಕಾಲಿಡಬೇಕು ಅನ್ನೋ ಬಯಕೆ ಮತ್ತೂ ಅಪರೂಪ. ಆ ಬಯಕೆ ಬಂದ ಮೇಲೂ ಕೂಡ ಮಹಾತ್ಮರ ಸಂಘ ಬೇಕಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದೆವು, ಮೋಕ್ಷವನ್ನು ಪಡಿಬೇಕು ಅಂತ ಬಯಕೆಯೂ ಬಂತು. ಮೋಕ್ಷವನ್ನು ಪಡೀಲಿಕ್ಕೆ ಏನಾದ್ರು ಅಂಗಡಿಯಲ್ಲಿ ಸಿಗ್ತದೆ, ಅಥವಾ ನಾವೇ ಪ್ರಯತ್ನ ಪಟ್ಟು ಏನಾದರೂ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡಿ ಉಂಡಂತೆ ಮೋಕ್ಷ ಅನ್ನೋದು ಹಾಗೆ ಸಿಕ್ಕಿಬಿಡ್ತದೆ. ಗುರುವಿನ ಗುಲಾಮಲಾಗುವ ತನಕ ದೊರೆಯದನ್ನ ಮುಕುತಿ ಅಂತ ನಮಗೆ ಗೊತ್ತಿದ್ದೇ ಇದೆ. ಅದರಿಂದ ಗುರುವಿನ ಸಂಘ ಆಗಬೇಕಾಗ್ತದೆ, ಮಹಾತ್ಮರ ಸಹವಾಸ ಆಗಬೇಕಾಗ್ತದೆ. ಅದರಿಂದ ಮಹಾತ್ಮರ ಸಹವಾಸ ಅಂತ ಮತ್ತೂ ಅಪರೂಪದ ಸಂಗತಿ. ಇಷ್ಟು ಈ ಮೂರು ಸಂಗತಿಗಳು ನಮ್ಗೇನಾದ್ರು ಎಂದಾದ್ರೂ ದೊರ್ತಿವೆ ಅಂತ ಆದರೆ ಭಗವಂತನ ಅನುಗ್ರಹ ಸ್ವಲ್ಪ ಆಗಿದೆ, ಭಗವಂತನ ಅನುಗ್ರಹದ ಖಜಾನೆ ಸ್ವಲ್ಪ ತೆರೆದಿದೆ ಅಂತಲೇ ಅರ್ಥ. ಇನ್ನೂ ಸಾಗಬೇಕಾದ ದಾರಿ ಇನ್ನೂ ಬಹಳ ದೊಡ್ಡದಿದೆ, ಅದು ವಿಚಾರ ಬೇರೆ. ಅಂತೂ ಕಾಲಿಟ್ಟಿದ್ದೇವೆ ಅಂತಲೇ ಅರ್ಥ. ಬಹಳ ಸುಂದರವಾದಂಥ ಒಂದು ಮಾತು. ಹಾಗೆ ನಾರದರಿಗೆ ಆ ಮಹಾಪುರುಷರ ಸಂಪರ್ಕ ಆಗಿತ್ತು. ಅವರು ಚಾತುರ್ಮಾಸ್ಯ ಮುಗಿಸಿ ಹೋಗುವಾಗ ಮತ್ತಷ್ಟು ತತ್ವವನ್ನು, ಗುಹ್ಯವನ್ನು ನಾರದರಿಗೆ ಹೇಳಿದರು. ಏತತ್ ಸಂಸೂಚಿತಂ ಬ್ರಹ್ಮನ್ ತಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮ ಬ್ರಹ್ಮಣಿ ಭಾವಿತಂ. ನಾವೇನು ಕರ್ಮ ಮಾಡ್ತೀವಲ್ಲ, ಆ ಕರ್ಮಗಳೆಲ್ಲವನ್ನೂ ಕೂಡ ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಬೇಕು. ಅಂದರೆ ನೀನೇ ಈ ಕರ್ಮವನ್ನು ಮಾಡಿಸಿದ್ದಿ ಅಂತ ಅವನ ಎದುರಿಗೆ ನಾವು ನಮ್ಮ ಭಾವನೆಯನ್ನು ತೋಡಿಕೋಬೇಕು. ಆವಾಗ ಆ ಭಾವನೆ ಏನಿದೆಯಲ್ಲ, ಆ ಅರ್ಪಣೆ, ಅದು ನಮ್ಮ ಎಲ್ಲ ತಾಪಗಳನ್ನು ಕೂಡ ಪರಿಹಾರ ಮಾಡುವ ದಿವ್ಯೌಷಧ. ಅದೇ ಹೇಗೆ ಅಂದರೆ ಆಮಯೋಯಂ ಹಿ ಭೂತಾನಾಂ ಜಾಯಂತೆ ಏನ ಸುವೃತ ತದೇವ ಹಿ ಆಮಯ ದ್ರವ್ಯಂ ತತ್ ಪುನಾತಿ ಚಿಕಿತ್ಸಿತಂ. ಈ ಜಗತ್ತಿನಲ್ಲಿ ನಮಗೆ ರೋಗ ಬರುವುದು ಯಾವುದರಿಂದ? ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಅಂತಿರ್ತಾರೆ. ಹಾಗಾದ್ರೆ ರೋಗ ಬಂದಿವೆ ಅಂದರೆ ಊಟವನ್ನು ತಪ್ಪಾಗಿ ಮಾಡಿದ್ರಿಂದ ರೋಗ ಬರೋದು ಅಂತ ಅರ್ಥ. ಊಟವನ್ನು ಸರಿಯಾಗಿ ಮಾಡಿದ್ರೆ ರೋಗ ಬರೋದಿಲ್ಲ, ಊಟವನ್ನು ಬೇಕಾಬಿಟ್ಟಿಯಾಗಿ ಮಾಡಿದರೆ ರೋಗ ಬರ್ತದೆ. ಊಟ ಒಂದೇ ಅಲ್ಲ, ಆಹಾರ ವಿಹಾರ ಏನೆಲ್ಲವನ್ನು ಕೂಡ ತಪ್ಪಾಗಿ ಮಾಡಿದರೆ ಅದರಿಂದ ರೋಗ ಬರ್ತದೆ, ಇದು ನಿಶ್ಚಿತ. ಆಮಯೋಯಂ ಹಿ ಭೂತಾನಾಂ ಜಾಯತೆ ಏನ ಸುವೃತ. ಯಾವ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ್ರಿಂದ, ಅಥವಾ ಯಾವ ಗಾಳಿ ನೀರು, ಬರೀ ತಿನ್ನುವುದಷ್ಟೇ ಅಲ್ಲ, ಆಹಾರ ವಿಹಾರ ಎಲ್ಲವೂ ಕೂಡ, ಮಣ್ಣು, ನೀರು, ಬೆಂಕಿ, ವಾಯು, ಯಾವುದನ್ನು ನಾವು ತಪ್ಪಾಗಿ ಸೇವನೆ ಮಾಡ್ತೇವಲ್ಲ ಅದರಿಂದ ರೋಗ ಬರ್ತದೆ. ಅದೇ ನೀರು, ಅದೇ ಗಾಳಿ, ಅದೇ ಆಹಾರ ಪದಾರ್ಥಗಳನ್ನು ನಾವು ಯುಕ್ತವಾಗಿ ಸ್ವೀಕಾರ ಮಾಡಿದರೆ ರೋಗ ಪರಿಹಾರಕ್ಕಾಗ್ತದೆ. ತುಪ್ಪಕ್ಕೆ ಅನೇಕ ಔಷಧ ದ್ರವ್ಯಗಳನ್ನೆಲ್ಲ ಹಾಕಿದರೆ ಅದು ಔಷಧ ಆಗ್ತದೆ, ದಿವ್ಯ ಔಷಧ ಗೊತ್ತಿದೆ. ಅನೇಕ ಬಾರಿ ಅದನ್ನು ಮರ್ದನ ಮಾಡಬೇಕು. ಆಯುರ್ವೇದದಲ್ಲಿ ಹೇಳ್ತಿರ್ತಾರೆ ಶತೋದ್ವರ್ತಿತ ಸಹಸ್ರೋದ್ವರ್ತಿತ ಅಂತ. 100 ಬಾರಿ ತಿಕ್ಕಬೇಕಂತ. ಮರ್ದನಂ ಗುಣವರ್ಧನಂ. ಎಷ್ಟು ಸಾರಿ ತಿಕ್ತಿರೋ, ಅದು ಚೆನ್ನಾಗಿ ಅರಿತಿರೋ ಅಷ್ಟಕ್ಕೆ ಶಕ್ತಿ ಬರ್ತದೆ. ಹಾಗಾಗಿ ಸಹಸ್ರೋದ್ವರ್ತಿತ, ಶತೋದ್ವರ್ತಿತ, 100 ಬಾರಿ ತಿಕ್ಕಿದ್ದು, 1000 ಬಾರಿ ತಿಕ್ಕಿದ್ದು, ಅಷ್ಟು ಬಾರಿ ಕುದಿಸಿದ್ದು ಅಂತ ಹೀಗೆಲ್ಲ ಅದ್ರ ಮೇಲೆ ಕೆಲವು ಕಡೆ ಔಷಧ ಹಾಕಿರ್ತಾರೆ. ಹೀಗೆ ಆ ತುಪ್ಪ ಮೊದಲಾದ ದ್ರವ್ಯಗಳು ಬೇಕಾಬಿಟ್ಟಿಯಾಗಿ ತಿಂದರೆ ರೋಗಕ್ಕೆ ಕಾರಣ ಆಗ್ತದೆ. ಅದನ್ನೇ ಔಷಧವಾಗಿ ನಾವು ಉಪಯೋಗ ಮಾಡಿದರೆ ರೋಗ ಪರಿಹಾರಕ್ಕಾಗ್ತದೆ. ಅದಷ್ಟೇ ಅಲ್ಲ, ಹಾವಿನ ವಿಷನೂ ಕೂಡ, ಹಾವು ನೇರವಾಗಿ ನಮ್ಮನ್ನು ಕಚ್ಚಿದ್ರೆ ಸತ್ತು ಹೋಗ್ತೇವೆ. ಆದರೆ ಹಾವಿನ ವಿಷವನ್ನು ಹೊರತೆಗೆದು ಅದನ್ನು ಹಾವಿನ ವಿಷಕ್ಕೆ ಪರಿಹಾರಕವಾದಂಥ ಒಂದು ಔಷಧವನ್ನಾಗೂ ಮಾಡ್ತಾರೆ. ಜಗತ್ತಿರೋದೇ ಹೀಗೆ. ಪುನಾತಿ ಚಿಕಿತ್ಸಿತಂ ಏವಂ ನೃಣಾಂ ಕ್ರಿಯಾಯೋಗ ಸರ್ವೇ ಸಂಸ್ಕೃತಿ ಹೇತವಃ. ನಾವು ಮಾಡುವ ಕ್ರಿಯೆಗಳೇ, ದೊಡ್ಡವರು ಕೂಡ ನಾವು ಮಾಡುವ ಕೆಲಸಗಳನ್ನೇ ಮಾಡ್ತಾರೆ, ನಾವು ಅದೇ ಕೆಲಸವನ್ನೇ ಮಾಡ್ತೇವೆ. ದೊಡ್ಡವರು ನಮ್ಮಂತೆ ಹುಟ್ಟಿದ್ದಾರೆ, ಅವರು ಸಾಯ್ತಾರೆ, ಅವರು ನಿತ್ಯ ಊಟ ಮಾಡ್ತಾರೆ. ಯಾರೋ ಏನು ತಪಸ್ಸು ಮಾಡುವಾಗ ಸಮಾಧಿ ಸ್ಥಿತಿಯಲ್ಲಿದ್ದಾಗ ನೀರಿನ ಮಧ್ಯೆ ಕೂತಿರ್ತಾರದು ಬಿಟ್ಟರೆ ಪ್ರತಿನಿತ್ಯ ಅವರೇನು ಊಟ ಬಿಟ್ಟು ಉಪವಾಸ ಓಡಾಡ್ತಿರೋದಿಲ್ಲ. ಏನಾದರೂ ವಿಶೇಷ ವ್ರತ ಇದ್ರೂ ಉಪವಾಸ ಮಾಡಿ ಯಾರೇ ಹೊರತು ಊಟ ಅವರು ಮಾಡ್ತಾರೆ, ಮದುವೆ ಅವರು ಮಾಡ್ಕೋತಾರೆ, ಮಕ್ಕಳನ್ನು ಅವರು ಪಡ್ಕೊಂಡಿದ್ದಾರೆ, ಮೊಮ್ಮಕ್ಕಳನ್ನು ಪಡ್ಕೊಂಡಿದ್ದಾರೆ.
ಅನೇಕ ಜನ ಜ್ಞಾನಿಗಳು ವ್ಯಾಪಾರ ವ್ಯವಹಾರನೂ ಮಾಡ್ತಾರೆ. ಪುರಂದರದಾಸರೇ ಮೊದಲೊಬ್ಬರು ದೊಡ್ಡ ವ್ಯಾಪಾರಿಯಾಗಿದ್ರು. ಮತ್ತೆ ಧರ್ಮವ್ಯಾಧ ಅಂತ ಮಹಾಭಾರತದಲ್ಲಿ ಒಂದು ಕಥಾ ಬರ್ತದೆ. ಬೇಡ್ರ ಜಾತಿ ಅವನು ಮಾಡ್ತಿದ್ದ ವೃತ್ತಿ ಏನಂದ್ರೆ ಮಾಂಸದ ವ್ಯಾಪಾರ. ಅವನು ಹೊಟ್ಟೆಪಾಡಿಗಾಗಿ ಅದನ್ನು ಮಾಡೇ ಮಾಡ್ತಿದ್ದ. ಆದರೆ ಅವನು ಎಂಥ ಜ್ಞಾನಿಯಾಗಿದ್ದ ಅಂದರೆ ಒಬ್ಬ ಬ್ರಾಹ್ಮಣ ಜ್ಞಾನಿಗೆ ಕೌಶಿಕ ಅಂತ ಅವನ ಹೆಸರು. ಅವನು ತಂದೆ ತಾಯಿದ್ರ ಸೇವಾ ಎಲ್ಲ ಬಿಟ್ಟು ನಾನು ತಪಸ್ಸು ಮಾಡಿಬಿಡ್ತೀನಿ ಅಂತ ಕಾಡಿಗೆ ಹೋಗಿಬಿಟ್ಟಿದ್ದ. ದೊಡ್ಡ ತಪಸ್ಸು ಮಾಡಿದ, ತಪಶಕ್ತಿ ಬೇರೆ ಸೇರಿಕೊಂಡಿತ್ತು. ಒಂದ್ಸರಿ ತಪಸ್ಸು ಮಾಡ್ತಾ ಕೂತವನಿಗೆ ಒಂದು ಹಕ್ಕಿ ಮೇಲಿಂದ ಹಿಕ್ಕಿ ಹಾಕಿದ್ವಿ ಅವನ ಮೇಲೆ. ಹಕ್ಕಿಯನ್ನು ಕಣ್ಣು ಕೆಕ್ಕರಿಸಿ ನೋಡಿದ ಸುಟ್ಟು ಬೂದಿಯೇ ಆಗೋಯ್ತು. ಅಷ್ಟು ತಪಸ್ಸು. ಮತ್ತಷ್ಟು ಅವನಿಗೆ ಮದ ಬಂತು. ಭಿಕ್ಷೆ ಬೇಡಲಿಕ್ಕೆ ಅಂತ ಹೋದ ಒಂದು ಮನೆಗೆ. ಭಿಕ್ಷೆ ಬೇಡಲಿಕ್ಕೆ ಅಂತ ಗೃಹಿಣಿ ಬೇಗ ಹೊರಗೆ ಬರಲಿಲ್ಲ. ಮಹಾಭಾರತದ ಕಥಾ ಇದೆ. ಆಗ ಇವನಿಗೆ ಮತ್ತಷ್ಟು ಮೈ ಉರಿತ್ತು ಅಂತ ಅವಳು ಬಂದು ಸ್ವಲ್ಪ ಹೊತ್ತಾದ್ಮೇಲೆ. ಇವನು ಅವಳನ್ನು ಉರಿಗಣ್ಣಿಂದ ನೋಡ್ತಾ ಇದ್ದ. ಏನು ನೀ ಉರಿಗಣ್ಣಿಂದ ನೋಡಿಬಿಟ್ರೆ ನಾನೇನು ಸತ್ತೋಗ್ಲಿಕ್ಕೆ ಆ ಹಕ್ಕಿ ಅಂತ ತಿಳ್ಕೊಂಡಿದ್ಯೋ ಏನೋ ಅಂತ ಅವಳು ಇವನನ್ನ ದಬಾಯಿಸಿದ್ಲು. ಆಗ ಇವನಿಗೆ ಗಾಬರಿ ಆಯ್ತು, ನಾನು ಹಕ್ಕಿಯನ್ನು ಕೊಂದದ್ದು ನಿನಗೆ ಹೇಗೆ ಗೊತ್ತಾಯ್ತು ಅಂತ. ಆಗ ಅವಳು ನಿತ್ಯ ನಾನೇನು ದೊಡ್ಡ ತಪಸ್ವಿ ಅಲ್ಲ, ಮನೆಯಲ್ಲಿ ಗಂಡ ಮಕ್ಕಳು ಸೇವಾ ಮಾಡ್ಕೊಂಡು ಇದ್ದೇನಷ್ಟೇ. ನೀನು ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತೀನಿ ಅಂತ ಮನೆ ಮಠ ತಂದೆ ತಾಯಿನೆಲ್ಲ ಕಡೆಗಣಿಸಿಲಿ ಬಂದಿದ್ದಿ. ಏನು ದೊಡ್ಡ ಸಾಧನೆ ಮಾಡೋನಿದ್ದಿ ನೀನು ಅಂತ ಅವಳೇನೋ ಇವಳನ್ನ ಮೂದಲಿಸಿದ್ಲು. ಅದಾದ್ಮೇಲೆ ಇಂಥ ಊರಿಗೆ ಹೋಗು, ಮಿಥಿಲಾಪಟ್ಟಣವೋ ಯಾವುದೋ ಇರಬೇಕು, ಅಲ್ಲಿ ಧರ್ಮವ್ಯಾಧ ಅಂತ ಒಬ್ಬ ಇರ್ತಾನೆ, ಅವನ ಹತ್ರ ಹೋಗಿ ಧರ್ಮೋಪದೇಶ ಪಡ್ಕೋ ಅಂತ ಅವಳು ಇವನನ್ನು ಕಳಿಸ್ತಾಳೆ. ಇವನು ಆ ಪ್ರಕಾರ ಆ ಬೇಡ್ರವನ ಹತ್ರ ಹೋಗಿ ಅವನಿಂದ ತತ್ವೋಪದೇಶ ಪಡ್ಕೊಂಡು ಅವನು ತಮ್ಮ ತಂದೆ ತಾಯಿಯಿಂದ ಸೇವಾ ಹೇಗೆ ಮಾಡ್ತಿರ್ತಾನೆ ಅನ್ನೋದನ್ನೆಲ್ಲ ಅರಿತುಕೊಂಡು ಮತ್ತೆ ಮರಳಿ ಬರ್ತಾನೆ. ಮಹಾಭಾರತದಲ್ಲಿ ತುಂಬ ಅದ್ಭುತವಾದ ಸಂಗತಿಗಳಿವೆ. ಬ್ರಾಹ್ಮಣ ಜ್ಞಾನಿ ಆದರೆ ಅವನಿಗೆ ಗೌರವ ಕೊಡಬೇಕು. ಆದರೆ ಬ್ರಾಹ್ಮಣರು ಕೂಡ ಜ್ಞಾನಿಗಳು ಅವ್ರು ಹೇಗೆ ಜ್ಞಾನ ಪಡ್ಕೋತಿದ್ರು, ಜ್ಞಾನ ಪಡ್ಕೊಳ್ಳಿಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಇದನ್ನ ಬೇಕಾದ ಸರಿ ಹೇಳಿದ್ದೇನೆ ಹಿಂದೆ ಭಗವದ್ಗೀತಾದಲ್ಲಿ ಕೂಡ. ಧರ್ಮವ್ಯಾಧನ ಹತ್ರ ಕೆಲವರು ಹೋಗಿದ್ರು. ಧರ್ಮವ್ಯಾಧ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಿದ್ರು. ಬ್ರಾಹ್ಮಣರಿಗೆ ಜ್ಞಾನವನ್ನು ಕೊಡುವ ಶಕ್ತಿ ಇರ್ತಿತ್ತು, ಹೌದಿಲ್ಲ ಅಂತಲ್ಲ. ಆದರೆ ಪ್ರಸಂಗ ಬಂದರೆ ಆ ಬ್ರಾಹ್ಮಣರು ಕೂಡ ತಮ್ಗಿಂತ ಕೆಳಗಿನವರಾದ ಕ್ಷತ್ರಿಯರ ಹತ್ರ ಹೋಗಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಪ್ರಸಂಗ ಬಂದರೆ ವೈಶ್ಯರ ಹತ್ರ ಹೋಗ್ತಿದ್ರು, ಪ್ರಸಂಗ ಬಂದರೆ ಶೂದ್ರ ಹತ್ರ ಹೋಗ್ತಿದ್ದು ಅಂತ 4 ಕಥೆಗಳು ಶಾಸ್ತ್ರದಲ್ಲಿ ಬರ್ತಾರೆ. ನಾನೀಗ ಹೇಳಿದ್ದು ಧರ್ಮವ್ಯಾಧ ಬೇಡ್ರ ಶೂದ್ರ ಅಂತ ತಿಳ್ಕೊಳ್ರಿ. ಇದಕ್ಕಿಂತ ಮೇಲೆ ಒಬ್ಬ ತುಲಾಧಾರ ಅಂತ ವೈಶ್ಯ. ತುಲಾ ಅಂದ್ರೆ ತಕ್ಕಡಿ ಹಿಡಿದು ಬದುಕೋನು ವೈಶ್ಯ. ಅವನು ಬ್ರಾಹ್ಮಣರಿಗಿಂತ ಜ್ಞಾನ ದೃಷ್ಟಿಯಿಂದ ಕಡಿಮೆ ಅವನು. ಅಂಥವನ ಹತ್ರ ಹೋಗಿ ಕೆಲವರು ಜ್ಞಾನ ಪಡ್ಕೋತಾರೆ ಅಂತ ಉಪನಿಷತ್ತುಗಳಲ್ಲಿದೆ. ಇನ್ನೊಂದು ಕಥೆ ಇದೆ ಕ್ಷತ್ರಿಯರು. ಈ ಒಬ್ಬ ಬ್ರಾಹ್ಮಣ ಅವನು ಮುನಿಕುಮಾರ ಗುರುಕುಲದ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಮನೆಗೆ ಬರ್ತಾನೆ, ರಾಜನ ಹತ್ರ ಹೋಗ್ತಾನೆ. ಆ ರಾಜ ಅವನನ್ನ ನಿನ್ಗೆ ಅದು ಗೊತ್ತಾ ಇದು ಗೊತ್ತಾ ಅಂತೆಲ್ಲ ಕೇಳ್ತಾನೆ. ಅದೇನು ಗೊತ್ತಿಲ್ಲ ನನಗೆ ಅಂತಾನೆ. ಹಾಗಾದ್ರೆ ನಿಮ್ಮ ಅಪ್ಪನ ಕರ್ಕೊಂಬ, ನಿಮ್ಮ ಅಪ್ಪನಿಗೂ ನಿನಗೂ ನಾನು ಪಾಠ ಹೇಳ್ತೇನೆ ಬಾ ಅಂತಾನ ರಾಜ. ಇಂಥ ಕಥೆಗಳು ಬ್ರಾಹ್ಮಣನ ಹತ್ರ ಹೋಗಿ ವಿದ್ಯಾಭ್ಯಾಸ ಮಾಡ್ತಿದ್ದಾನೋ ಸರಿ. ಪ್ರಸಂಗ ಬಂದರೆ ಕ್ಷತ್ರಿಯನ ಹತ್ರನೂ ಹೋಗ್ಬೇಕು, ಪ್ರಸಂಗ ಬಂದರೆ ವೈಶ್ಯನ ಹತ್ರನೂ ಹೋಗ್ಬೇಕು, ಪ್ರಸಂಗ ಹತ್ರ ಶೂದ್ರನ ಹತ್ರನೂ ಹೋಗ್ಬೇಕು. ರತ್ನ ಎಲ್ಲಿದೆ, ರತ್ನದ ಬೆಳಕು ಅದು ಮುಖ್ಯ. ಜ್ಞಾನ ಯಾವ ಮೂಲದ್ದಾದರೂ ಅದು ಸ್ವೀಕಾರ ಮಾಡಬೇಕು. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯುಕ್ತವಾದ ಮಾತಾಗಿದ್ರೆ, ತತ್ವದ ಮಾತಾಗಿದ್ರೆ ಅದನ್ನು ಬಾಲಕನ ಮೂಲಕನೂ ಹಾಗೆ ಗಿಳಿಯ ಮೂಲಕನೂ ತಗೋಬೇಕು ಅಂತ ಶಾಸ್ತ್ರ ಇದೆ. ಹೀಗೆ ಶಾಸ್ತ್ರ ಇರೋದು ಈ ಥರ. ಯಾಕೆ ಧರ್ಮವ್ಯಾಧನ ಬಗ್ಗೆ ಹೇಳಿದೆ ಅಂತಂದರೆ, ಜ್ಞಾನಿಗಳು ಎಲ್ಲನೂ ಮಾಡ್ತಾರೆ, ನಾವು ಎಲ್ಲನೂ ಮಾಡ್ತೇವೆ. ನಾವು ಮಾಡುವ ಕೆಲಸಗಳಿಗಿಂತ ಅಮಾನುಷವಾದ ಕೆಲಸಗಳನ್ನೇನು ಜ್ಞಾನಿಗಳು ಮಾಡ್ತಿರೋದಿಲ್ಲ. ಯಾವಾಗಾದ್ರೂ ಪವಾಡ ತೋರಿಸ್ತಾರೆ, ಇಲ್ಲ ಅಂತಲ್ಲ. ಅದು ಬಿಟ್ಟರೆ ಎಲ್ಲ ಜ್ಞಾನಿಗಳು ಕೂಡ ಊಟ ಮಾಡ್ತಾರೆ, ಮದುವೆ ಮಾಡ್ಕೋತಾರೆ, ಮಲಮೂತ್ರ ವಿಸರ್ಜನೆ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ನಡೆದೇ ಇರ್ತಾವೆ. ಸರಿ, ಅವರು ಮಾಡಿದ ಕೆಲಸಗಳು ಮುಕ್ತಿಗೆ ಕಾರಣ ಆಗ್ತವೆ, ನಾವು ಮಾಡಿದ ಕೆಲಸಗಳು ಬಂಧನಕ್ಕೆ ಕಾರಣ ಆಗ್ತವೆ. ಯಾಕೆ ಅಂದರೆ ಹಿಂದಿನ ಭಾವ ಬಹಳ ಮುಖ್ಯ. ಅವರು ಅದೆಲ್ಲ ಕರ್ಮಗಳು ಕೂಡ ಭಗವಂತನ ಪ್ರೀತಿಕಾರಕ ಅಂತ ಮಾಡ್ತಿರ್ತಾರೆ. ಗೃಹಿಣಿ ಮನೆ ಮಕ್ಕಳು ಅದು ಸೇವಾ ಮಾಡಿದರೆ ಭಗವಂತನ ಪ್ರೀತಿ ಅಂತ ಮಾಡ್ತಾಳೆ. ಧರ್ಮವ್ಯಾಧ ಮಾಂಸ ಮಾರು ವ್ಯಾಪಾರ ಮಾಡಿದ್ರು ಕೂಡ ತಂದೆ ತಾಯಿಂದ್ರೊಳಗೆ ಭಗವಂತ ಇದ್ದಾನೆ. ಅದು ಅವನ ವೃತ್ತಿ, ಅವನ ಜಾತಿಗೆ ಸಂಬಂಧಪಟ್ಟ ಒಂದು ವೃತ್ತಿ, ಅದು ಮಾಡಿದ್ದಾನಷ್ಟೇ. ಅವನು ಏನು ಯಾರ ಹತ್ರ ಲಂಚ ತಗೊಂಡಿಲ್ಲ, ಯಾರ್ದೇನು ತಲೆ ಹೊಡೆದಿಲ್ಲ, ಅದಕ್ಕಿಂತ ಇದನ್ನು ಮಾಡೋದು ಯೋಗ್ಯನೇ. ತನ್ನ ಹತ್ರ ಯಾರು ಬಂದಿದ್ದಾರೆ, ಯಾರಿಗೇನು ವಸ್ತು ಬೇಕಾಗಿದೆ ದುಡ್ಡು ತಗೋತಾನೆ, ಕೊಡ್ತಾನೆ, ಇಷ್ಟೇ. ಆದ್ದರಿಂದ ನಾವು ಮಾಡುವ ಕರ್ಮಗಳೇ ದೈನಂದಿನ ಕರ್ಮಗಳೇ. ಅದರಲ್ಲಿ ನಮ್ಮ ಹಿಂದಿನ ಅಹಂಕಾರ ಇದ್ದರೆ ಅದು ನಮ್ಮನ್ನು ಕಟ್ಟಿ ಹಾಕ್ತದೆ. ಆದರೆ ನಾನು ಭಗವಂತನ ಒಂದು ವಿಗ್ರಹ ಮಾತ್ರ,
ಭಗವಂತನ ಪ್ರೇರಣೆಗೊಳಗಾಗಿ ಇದನ್ನು ಮಾಡಿದ್ದೇನೆ ಅಂತ ತಿಳ್ಕೊಂಡ್ರೆ ಅವೇ ಕರ್ಮಗಳು ನಮ್ಮನ್ನ ಬಂಧನದಿಂದ ಮುಕ್ತರನ್ನಾಗಿ ಮಾಡ್ತವೆ. ಯದತ್ತ ಕ್ರಿಯತೆ ಕರ್ಮ ಭಗವತ್ ಪರಿತೋಷಣಂ ಜ್ಞಾನಂ ಯತ್ ತದಧೀನಂ ಹಿ ಭಕ್ತಿ ಯೋಗ ಸಮನ್ವಿತಂ. ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಹಾಗೆ ಕರ್ಮಗಳನ್ನು ಕೂಡ ಮಾಡಬೇಕು, ಎರಡನ್ನೂ ಮಾಡಲೇಬೇಕು. ಇವೆರಡನ್ನೂ ಕೂಡ ನಮಗೆ ಜ್ಞಾನವೂ ಭಕ್ತಿಯೂ ಬರೋದು ಯಾವುದ್ರ ಮೂಲಕ? ಈ ಕರ್ಮದ ಮೂಲಕವೇ. ಕರ್ಮ ಮಾಡ್ತಾನೆ, ದೈನಂದಿನ ನಮ್ಮ ಕರ್ಮ, ನಮ್ಮ ಡ್ಯೂಟಿ ಏನಿದೆ ಅದನ್ನು ಮಾಡ್ತಾನೆ ಹೋದರೆ ಜ್ಞಾನವೂ ಮೂಡ್ತದೆ, ಭಕ್ತಿಯೂ ಮೂಡ್ತದೆ. ಆದ್ದರಿಂದ ಮನುಷ್ಯ ಮುಕ್ತನಾಗ್ತಾನೆ. ಆದ್ದರಿಂದ ಕುರ್ವಾಣ ಯತ್ರ ಕರ್ಮಾಣಿ ಭಗವತ್ ಶಿಕ್ಷೆಯ ಅಸಕೃತ ಗೃಣಂತಿ ಗುಣನಾಮಾನಿ ಕೃಷ್ಣಸ್ಯ ಅನುಸ್ಮರಂತಿ ಚ. ಅದಕ್ಕಾಗಿಯೇ ಕರ್ಮ ಮಾಡುವ ಆರಂಭದಲ್ಲಿ, ಕೊನೆಗೆ, ಮಧ್ಯದಲ್ಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ಯಾವ ಕೆಲಸನೂ ಇರಲಿ, ಮಕ್ಕಳು ಆಡಿಸುವಾಗ, ಮಡದಿಯೊಡನೆ ಇರುವಾಗ, ವ್ಯಾಪಾರ ಮಾಡುವಾಗ, ಕೃಷಿ ಮಾಡುವಾಗ, ಎಲ್ಲ ಕೆಲಸಗಳಲ್ಲಿ ಕೂಡ ಭಗವಂತ ನಾಮಸ್ಮರಣೆ ಮಾಡ್ತಾ ಇರೋದು. ಭಗವಂತ ನಾಮಸ್ಮರಣೆಗೆ ಅಂತ ದೇವರ ಪೂಜೆ ಮಾಡ್ಲಿಕ್ಕೆ ಕೂತಾಗ ಮಾತ್ರ ಭಗವಂತ ನಾಮಸ್ಮರಣೆ ಅಲ್ಲ, ಎಲ್ಲ ಕೆಲಸವೂ ಕೂಡ ಭಗವಂತ ನಾಮಸ್ಮರಣೆ. ಶೃಣ್ವನ್ ಗೃಣನ್ ಸಂಸ್ವರಯಂ ಚಿಂತೆಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಯಸ್ತು ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ ಅಂತ ಭಾಗವತದ ಮತ್ತೊಂದು ಕಡೆ ಬಂದಿರೋ ಶ್ಲೋಕ. ಶೃಣ್ವನ್ ಗೃಣನ್, ನೀವು ಭಗವಂತ ನಾಮಗಳನ್ನು ಕೇಳ್ರಿ. ಏನೋ ಬೇರೆ ಕೆಲಸ, ಬೇರೆಂದಿನ ಕೆಲಸ ಮಾಡುವಾಗಲೇ ಭಗವಂತ ನಾಮಗಳನ್ನು ಕೇಳ್ರಿ. ಸಾಧ್ಯ ಆದರೆ ನೀವು ಉಚ್ಚಾರ ಮಾಡ್ರಿ, ನೀವು ನೆನಪು ಮಾಡ್ಕೊಳ್ರಿ, ಇನ್ನೊಬ್ರಿಗೆ ನೆನಪು ಮಾಡಿಸ್ರಿ. ಸುತ್ತಮುತ್ತಿದ್ದವರಿಗೆ ನಮಗೆ ನೀವು ನೆನಪು ಮಾಡಿಸ್ರಿ, ನಿಮ್ಗೆ ನಾವು ನೆನಪು ಮಾಡಿಸೋಣ. ಚಿಂತೆಯನ್ನು ನಾಮಾನಿ ರೂಪಾಣಿ ಚ ಮಂಗಲಾನಿತೆ. ಮಂಗಲವಾದ ಆ ಭಗವಂತನ ನಾಮಗಳನ್ನು ಹಾಗೆ ರೂಪಗಳನ್ನು ಹೀಗೆ ಚಿಂತನೆ ಮಾಡಬೇಕು. ಕ್ರಿಯಾಸು, ದೈನಂದಿನ ಲೌಕಿಕ ಕ್ರಿಯೆಗಳನ್ನು ಮಾಡುವಾಗಲೂ ಕೂಡ ಈ ಥರ ಮಾಡ್ತಾ ಇದ್ರೆ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಎಂದು ಅವನಿಗೆ ಭವ ಅಂದರೆ ಸಂಸಾರದಲ್ಲಿ ಅವನೆಂದು ಸಿಕ್ಕಿ ಬೀಳೋದಿಲ್ಲ, ಅವನು ಮುನ್ನಡಿತಾ ಹೋಗ್ತಾನೆ. ಆದ್ದರಿಂದ ಕ್ರಿಯೆಯ ಆರಂಭದಲ್ಲಿ ಕೊನೆಗೂ ಎಲ್ಲ ಕಡೆನೂ ಕೂಡ ಕೃಷ್ಣಾರ್ಪಣ ವಸ್ತು ಅಂತ ಹೇಳೋದು, ಆರಂಭದಲ್ಲಿ, ಮಧ್ಯದಲ್ಲಿ, ಕೊನೆಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೀಗೆಲ್ಲ ಹೇಳುವುದು. ಇವು ನಾಮಗಳಷ್ಟೇ. ಇವು ಶಿವಾಯ ನಮಃ ಅಂತ ಹೇಳಿದ್ರು, ಬ್ರಹ್ಮಣೇ ನಮಃ ಅಂತ ಹೇಳಿದ್ರು, ಎಲ್ಲನೂ ಒಂದೇ. ಭಗವಂತ ನಾಮಗಳನ್ನು ಹೇಳಬೇಕು ಅಂತ ಅನ್ನೋದು ಮುಖ್ಯ. ಭಗವಂತ ನಾಮಗಳನ್ನು ಯಾವ ಭಾಷೆಯಲ್ಲಾದರೂ ಹೇಳ್ಬೋದು, ಯಾವ ಭಾವದಿಂದಾದರೂ ಹೇಳ್ಬೋದು, ಅಂತೂ ಆ ನಾಮಗಳನ್ನು ಹೇಳುವುದು ಮುಖ್ಯ. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಇತಿ ಮೂರ್ತ್ಯವಿಧಾನೇನ ಮಂತ್ರಮೂರ್ತಿಂ ಅಮಂತ್ರಕಂ ಯಜತೆ ಯಜ್ಞಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್. ಇಲ್ಲಿ ಭಗವಂತನ 4 ರೂಪಗಳನ್ನು ವರ್ಣನೆ ಮಾಡಿರುವಂತಹ ಒಂದು ವಿಶಿಷ್ಟವಾದ ಶ್ಲೋಕ ಇದು. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಅಂತ 4 ರೂಪಗಳು. ಇವು 4 ರೂಪಗಳನ್ನು ಯಾಕೆ ಹೇಳ್ತಿರ್ತಾರೆ ಅಂದರೆ, ಈ ಹಿಂದೆ ಹೇಳಿದ್ದೆ, ಹರಿವಂಶದಲ್ಲಿ ಒಂದು ಮಾತಿದೆ. ಆದ್ಯಂತವಂತಃ ಕವಯ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಬೃಹಂತೋ ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ಎಲ್ಲ ಕಡೆನೂ ಕೂಡ 4 ರೂಪಗಳನ್ನು, ಅದಿಲ್ಲದೆ ಹೋದ್ರೆ 5 ರೂಪಗಳನ್ನು ನಾರಾಯಣ ಅಂತ ಒಂದು ಸೇರಿಸಿ ಈ 4 ರೂಪಗಳನ್ನು ಅಥವಾ 5 ರೂಪಗಳನ್ನು ಧ್ಯಾನ ಮಾಡ್ತಾ ಇರಬೇಕು. ಇದೇನು ಮಾಡ್ತದೆ ಅಂದರೆ, ಎಲ್ಲ ಜ್ವರಗಳನ್ನು ಪರಿಹಾರ ಮಾಡಲಿ ಅಂತ ಹರಿವಂಶದಲ್ಲಿ ಬಂದಿರೋದು. ಭಗವಂತನ ರೂಪಗಳು ಅನಾದಿನಿತ್ಯ. ಸೂಕ್ಷ್ಮ, ಅಣುವಿಗಿಂತ ಅಣು, ದೊಡ್ಡದಕ್ಕಿಂತಲೂ ದೊಡ್ಡದು. ಬೃಹಂತೋ ಪೆನುಷಾಸಿತಾರ, ನಮಗೆಲ್ಲರಿಗೂ ಕೂಡ ಧರ್ಮ ಜ್ಞಾನವನ್ನು ಕೊಡುವಂಥವು ಈ ರೂಪಗಳು. ಸರ್ವಾನ್ ಜ್ವರಾನ್ ಘ್ನಂತು ಮಮ, ನನಗೆ ನಾನಾ ಥರದ ಜ್ವರಗಳು. ಈ ಜಗತ್ತಿನಲ್ಲಿ ಯಾವುದೋ ಒಂದು ಜ್ವರ ಒಬ್ರಿಗೆ ಬರ್ತದೆ, ಮತ್ತೊಂದು ಜ್ವರ ಮತ್ತೊಬ್ರಿಗೆ ಬರ್ತಿರ್ತದೆ. ಮತ್ತು ಆ ಜ್ವರ ಈಗ ಬಂದರೆ ಅದಕ್ಕೊಂದು ಸುಲಭವಾದ ಚಿಕಿತ್ಸೆನೂ ಇರ್ತಿರ್ತದೆ. ಬಹಳ ಕಾಂಪ್ಲಿಕೇಟೆಡ್ ಜ್ವರ ಆದರೆ ಒಂದು ಹೆಚ್ಚಿನ ಮೆಡಿಸಿನ್ನೇ ಬೇಕಾಗ್ತದೆ. ಈ ಜಗತ್ತಿನ ಜ್ವರಗಳಿವೆಲ್ಲ ಸಾಧಾರಣ ವೈದ್ಯರಿಗೂ ಬಗ್ತವೆ. ಹೆಚ್ಚು ಕಡಿಮೆ ಆದರೆ ನಮ್ಮ ಮನೆ ವೈದ್ಯವೇ ಮಾಡಿಕೊಂಡು ಆ ರೋಗಗಳ, ಆ ಜ್ವರಗಳನ್ನ ನಾವು ಬಗ್ಗಿಸ್ಕೋಬೋದು. ಆದರೆ ಇದೊಂದು ಕೆಟ್ಟ ರೋಗ. ಈ ದೈಹಿಕ ರೋಗ ಅಲ್ಲದೆ, ಮಾನಸಿಕ ರೋಗ ಅಲ್ಲದೆ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ರೋಗ ನಮ್ಮನ್ನು ಯಾವತ್ತೂ ಕೂಡ ಕಾಡ್ತಾ ಇದೆ. ಅದೇನು ರೋಗ ಅಂದರೆ, ನಮಗೆಂದೂ ಶ್ರವಣ ಮಾಡಬೇಕು ಅಂತ ಅನಿಸ್ತಿಲ್ಲ, ದೇವಾಲಯಗಳಿಗೆ ಹೋಗಬೇಕು ಅಂತ ಅನಿಸ್ತಿಲ್ಲ, ಅಧ್ಯಾತ್ಮ ಮಾರ್ಗದಲ್ಲಿ ತೊಡಗಬೇಕು, ಕಾಲಿಡಬೇಕು ಅಂತಲೇ ಕಾಣಿಸ್ತಾ ಇಲ್ಲ. ಇದೊಂದು ದೊಡ್ಡ ರೋಗ. ಅದಕ್ಕೆ ಅಲ್ಲಿ ಸರ್ವಾನ್ ಜ್ವರಾನ್ ಅಂತ ಹೇಳಿದ್ರು. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ ಅಂತ 4 ರೂಪಗಳನ್ನು ಧ್ಯಾನ ಮಾಡಿದರೆ ದೈಹಿಕ ಜ್ವರ, ಮಾನಸಿಕ ಜ್ವರ, ಮಾನಸಿಕ ರೋಗಗಳು, ಹಾಗೆ ಅಧ್ಯಾತ್ಮದ ಜ್ವರ ಅವೆಲ್ಲವೂ ಪರಿಹಾರ ಕಾಣ್ತವೆ. ಅದಕ್ಕಾಗಿ ಈ ಥರ ಹೇಳು. ಅದೊಂದು ದಾಸರದೊಂದು ಹಾಡಿದೆ, ಯಾವ ರೋಗವು ನನಗೆ ಕೈ ಹಿಡಿದು ನೋಡು ದೇವಧನ್ವಂತರಿಯೇ ಅಂತ. ಈ ವೈದ್ಯರ ಹತ್ರ ಹೋದರೆ ಅವ್ರು ನಮ್ಮ ನಾಡಿ ಮಿಡಿತ ಹಿಡಿದು ಏನು ಆಗಿದೆ, ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ತಿಳ್ಕೊತಿದ್ರು ಹಿಂದಿನ ಕಾಲಕ್ಕೆ. ಈಗ ಸ್ಟೆಥೋಸ್ಕೋಪ್ ಹಿಡಿದಾಗ ನೋಡ್ತಾರೆ. ಆಗ ಅವ್ರು ಹಿಂದಿನ ಕಾಲದಲ್ಲಿ ನಾಡಿ ಮಿಡಿತದ ಮೂಲಕನೇ
ನಾಡಿ ಹಿಡಿಯುವುದರ ಮೂಲಕನೇ ಏನು ಏರುಪೇರಾಗಿದೆ ಅನ್ನೋದು ತಿಳ್ಕೊತಿದ್ರು. ಅವ್ರಿಗೇನು ಹೇಳಬೇಕಾದ್ದೇ ಇದ್ದಿದ್ದಿಲ್ಲ. ಕೈ ಹಿಡಿದು ನೋಡು ಅಂದರೆ ನಾನು ನಾಡಿ ಹಿಡಿದು ನೋಡೋ ಭಗವಂತನೇ, ಧನ್ವಂತರಿ ರೂಪದ ಭಗವಂತನೇ. ಧನ್ವಂತರಿ ಅಂದರೆ ಭಗವಂತನ ವೈದ್ಯ ರೂಪ. ಅದು ಯಾವ ರೋಗ ನೋಡು ಅದ್ರ ಮುಂದಿದೆ. ಅದು ನನಗೆ ಮುಂದಿನ ಮಾತುಗಳು ನೆನಪಿಗೆ ಬರ್ತಿಲ್ಲ. ನನಗೆ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ, ಶ್ರವಣ ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ಭೋಗಿಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇಲ್ಲ, ಯಾವ ರೋಗ ನೋಡು ಅಂತ ಅಲ್ಲೇ ಸುಂದರವಾದಂಥ ಒಂದು ಮಾತು ಕೇಳಿ ಬರ್ತದೆ. ಹೀಗೆ ಎಲ್ಲ ಥರದ ಜ್ವರಗಳನ್ನು ಕೂಡ ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಅನ್ನುವಂಥ ಈ 4 ರೂಪಗಳ ಚಿಂತನ ಅದು ಪರಿಹರಿಸ್ತದೆ ಅಂತ ಬಂದಿದೆ. ಇತಿ ಮೂರ್ತಿ ವಿಧಾನೇನ, ಹೀಗೆ ಭಗವಂತನ ರೂಪಗಳನ್ನು ಧ್ಯಾನ ಮಾಡಬೇಕು. ಅವನೆಂಥವನು ಮಂತ್ರಮೂರ್ತಿ, ಅಮಂತ್ರಕ. ನಮ್ಮಂತೆ ರಕ್ತ ಮಾಂಸದ ದೇಹ ಇಲ್ಲ ಅವನಿಗೆ, ಮತ್ತು ಮಂತ್ರವೇ ಅವನನ್ನು ಪ್ರತಿಪಾದನೆ ಮಾಡುವಂಥ ಅವನು ನಮಗೆ ತೋರಿಸುವಂಥ ವಿಧಾನ. ಅವನು ಯಜ್ಞ ಪುರುಷ. ಈ ಜೀವನ ಅನ್ನೋದೊಂದು ಯಜ್ಞ. ಈ ಯಜ್ಞಕ್ಕೆ ದಿಕ್ಕು ತೋರಿಸುವ ಪುರುಷ ಅವನೇ. ಸಮ್ಯಕ್ ದರ್ಶನ ಪುಮಾನ್, ಅವನೇ ಸರ್ವಜ್ಞ ಭಗವಂತ. ಅವನನ್ನು ಧ್ಯಾನ ಮಾಡಬೇಕು. ಇಮಂ ಸ್ವಧರ್ಮ ನಿಯಮ ಅವೇತ್ಯ ಮದನುಷ್ಠಿತಂ ಅದಾನ್ಮೇ ಜ್ಞಾನಮೈಶ್ವರ್ಯಂ ಸ್ವಸ್ಮಿನ್ ಭಾವಂ ಚ ಕೇಶವ. ನಾನು ಮೊದಲು ಒಬ್ಬ ಗಂಧರ್ವ ಆಗಿದ್ದೆ. ಗಂಧರ್ವ ಸಂಗೀತ ಜ್ಞಾನ ಇತ್ಯಾದಿಗಳನ್ನು ದುರುಪಯೋಗ ಮಾಡಿಕೊಂಡೆ. ಮುಂದೆ ಅವರು ಮನೆ ಕೆಲಸ ಮಗ ಆಗಿ ಹುಟ್ಟುಬಿಟ್ಟೆ. ನನ್ನ ಗತಿ ಹೀಗಾಯ್ತು. ಆದರೆ ಮುಂದೆ ನಾನು ನಿಷ್ಕಾಮ ಭಕ್ತಿ ಮಾಡಿದೆ ಭಗವಂತನ ಬಗ್ಗೆ, ಜ್ಞಾನಿಗಳ ಸೇವೆ ಮಾಡಿದೆ. ಆದ್ದರಿಂದ ಭಗವಂತ ನನಗೆ ಅಪರೋಕ್ಷ ಕೊಟ್ಟ. ಅದು ಮುಂದೆ 6ನೇ ಅಧ್ಯಾಯದಲ್ಲಿ ಮತ್ತಷ್ಟು ವಿವರವಾಗಿ ಬರೋದಿದೆ. ನನ್ನ ಕಥೆ ಇದು ಅಂತ ನಾರದರು ಹೇಳ್ಕೊತಾ ಇದ್ದಾರೆ. ತ್ವಮಪ್ಯದಭ್ರಶ್ರುತ ವಿಶ್ರುತಂ ವಿಭೋ ಸಮಾಪ್ಯತೆ ಯೇನ ವಿಧಾಂ ಬುಭುತ್ಸಿತಂ ಪ್ರಖ್ಯಾಹಿ ದುಃಖೈ ಮುಹುರರ್ಧಿತಾತ್ಮನ ಸಂಶ್ಲೇಷ ನಿರ್ವಾಣ ಮುಷಂತಿ ನಾನ್ಯಥಾ. ನಾರದರು ಹೇಳ್ತಾರೆ, ನಾನಂತೂ ಭಗವಂತ ನಾಮಸ್ಮರಣೆಯಿಂದ ಹೀಗೆ ಮಾಡಿದೆ, ನೀವು ಭಗವಂತ ನಾಮಸ್ಮರಣೆಯನ್ನು ಮಾಡಿರಿ ಅಂತ ಹೇಳಿದರೆ ಇದು ಹೇಗಿದೆ ಅಂದರೆ ಮಾತು. ಮೊಮ್ಮಗ ಅವತ್ತು ಹೇಳಿದ್ದೆ, ಮೊಮ್ಮಗ ಅಥವಾ ಮಗ, ನಾನು ಸ್ಕೂಲಿಗೆ ಹೋಗಿ 10ನೇ ಕ್ಲಾಸ್ ಪಾಸ್ ಆದೆ, PUC ಪಾಸ್ ಆದೆ, ಡಿಗ್ರಿ ಮಾಡಿಕೊಂಡೆ, ಮಾಸ್ಟರ್ ಡಿಗ್ರಿ ಮಾಡಿಕೊಂಡೆ. ಅಜ್ಜ ನೀನು ನನ್ನ ಜೊತೆಗೆ ಶಾಲೆಗೆ ಬಾ, ನೀನು ಓದು, ಪಾಸ್ ಮಾಡು ಅಂತ ಹೇಳಿದಂಗಿದೆ. ಅದು ನಾನು ಮಾಡಿದ್ದೀನಿ ನೀವು ಮಾಡ್ರಿ ಅಂದ್ರೆ ಏನು ಅರ್ಥ? ವೇದವ್ಯಾಸ ದೇವರಿಗೆ ನೀವು ಮಾಡ್ರಿ ಅಂತ ಇವರು ಆಜ್ಞೆ ಮಾಡುವುದಿದೆಯೇನು, ಅಥವಾ ಸಲಹೆ ಕೊಡ್ಲಿಕ್ಕೆ ಏನಾದ್ರು ಇದೆಯೇನು? ನಾನು ಅದು ತಾತ್ಪರ್ಯ ಹೀಗೆ, ನಾನು ಸಂಸಾರದಲ್ಲಿ ಬದ್ಧನಾದವನು. ನಾರದರು ಹೇಳ್ತಾರೆ, ಸಂಸಾರದ ಬಂಧನ ಪರಿಹಾರ ಆಗಬೇಕು ಅಂತ ಈ ಮಾರ್ಗ ತುಳದೆ. ನೀವು ಮಾಡ್ರಿ ಅಂದರೆ, ನೀವು ಅಂದರೆ ಸಂಸಾರದ ಬಂಧನವೇ ಇಲ್ಲದ ಭಗವಂತನ ಅವತಾರದೇ ಆದರೂ ಕೂಡ ನೀವು ಮಾಡ್ರಿ. ಅವತ್ತು ದೃಷ್ಟಾಂತ ಹೇಳಿದ್ದೆ. ಅದು ಏನಪ್ಪ ನೀನು ಹಿಂಗೆ ಮಾಡೋದ, ಹಿಂಗೆ ತಿಳಿಬಾರ್ದ ಅಂತೇಳಿ. ಅದೇನಂದ್ರೆ ಅರ್ಥ, ಕಲಿತವನಾಗಿ ತಿಳಿದವನಾಗಿ ಒಳ್ಳೆ ತಂದೆ ತಾಯಿ ಅಂದ್ರೆ ಮಗ ಆಗಿ ನೀನು ಹಿಂಗೆ ಮಾಡೋದ ಅಂತ ಕೆಲವು ಸರಿ ನೀನು ಅನ್ನೋ ಮಾತಿಗೆ ಆ ಧ್ವನಿ ಇರ್ತದೆ. ಹಾಗೆ ತ್ವಮಪಿ, ನೀನು ಕೂಡ ಅಂದರೆ ನಾನು ಸಂಸಾರದಲ್ಲಿ ಬದ್ಧನಾಗಿದ್ದೀನಿ, ನೀನು ಸಂಸಾರದಲ್ಲಿ ಬದ್ಧನಾಗಿದ್ದೆ, ನೀನು ಬಿಡಿಸ್ಕೋಬೇಕಾಗಿದೆ ಅಂತ ಅದಕ್ಕೆ ಅರ್ಥ ಅಲ್ಲ. ನೀನು ಸರ್ವಜ್ಞ, ನೀನು ಸರ್ವಕರ್ತ, ಜಗತ್ತಿಗೆ ಮಾದರಿಯಾಗಿ ಇರಬೇಕಾದ ವ್ಯಕ್ತಿತ್ವ ನಿಂತು. ನೀನು ಇವರಿಗೆಲ್ಲ ಭಾಗವತ ರಚನೆ ಮಾಡು, ನಿನಗೇನಾದ್ರೂ ಅಗತ್ಯ ಇಲ್ಲದೆ ಇರಬಹುದು, ಆದರೂ ಇದನ್ನು ಮಾಡು ಅಂತದ್ರ ತಾತ್ಪರ್ಯ ಅಷ್ಟೆ. ತ್ವಮಪಿ ಅದಭ್ರಶ್ರುತ. ಅವತ್ತು ಹೇಳಿದ್ದೆ, ತ್ವಮ್ ಅಂದರೆ ಸಂಸ್ಕೃತದಲ್ಲಿ ಮಾತ್ರ ಇದು ಸಾಧ್ಯ. ತ್ವಮ್ ಅಂದರೆ ಬರೇ ನೀನಲ್ಲ. ತ್ವಮ್ ಅಂದರೆ ತ ಅಂದರೆ ಸರ್ವತ್ರ ವ್ಯಾಪ್ತ, ವ ಅಂದರೆ ಜ್ಞಾನ ಸ್ವರೂಪ. ಅದನ್ನೆಲ್ಲ ಹಿಂದೆ ವಿಸ್ತರಿಸಿ ಹೇಳಿದ್ದೆ. ಇದು ವಿಸ್ತರಿಸಿ ಹೇಳುವ ಸಮಯ ಈಗ ಅಲ್ಲ. ಅದರಿಂದ ಸರ್ವಜ್ಞನೇ ಆದರೂ, ಭಗವಂತನ ಅವತಾರನೇ ಆದರೂ, ಕರ್ಮದ ಬಂಧನ ಇಲ್ಲದೆ ಹೋದರೂ ಕೂಡ ನೀನು ಇದನ್ನು ಮಾಡು, ಭಾಗವತನ ರಚನೆ ಮಾಡು. ಭಾಗವತನ ರಚನೆ ಮಾಡ್ರಿ, ಅದರಿಂದ ಸಜ್ಜನರಿಗೆ, ಭಕ್ತರಿಗೆ ಉಪಯೋಗ ಆಗ್ತದೆ. ಅವರು ಸಂಸಾರದಲ್ಲಿ ನಾನಾ ಥರದ ದುಃಖಗಳಿಂದ ನೊಂದು ಬೆಂದು ಹೋಗಿದ್ದಾರೆ. ಭಾಗವತವನ್ನು ಓದಿದ್ರಿಂದ, ಹೇಳಿದ್ರಿಂದ ಅವ್ರ ದುಃಖ ಪರಿಹಾರ ಆಗ್ತದೆ. ಸಂಶ್ಲೇಷ ನಿರ್ವಾಣಂ ಉಷಂತಿ ನಾಣ್ಯತ. ಇದು ಬಿಟ್ಟರೆ ದುಃಖದ ಪರಿಹಾರಕ್ಕೆ ಮತ್ತೇನು ಮಾರ್ಗವೂ ಇಲ್ಲ. ಆದ್ದರಿಂದ ನೀವು ಇದನ್ನು ಮಾಡಿ ತೋರಿಸ್ರಿ ಜನರಿಗೆ. ಅವ್ರ ಉದ್ಧಾರಕ್ಕಾಗಿ ಮಾಡ್ರಿ, ನಿಮ್ಮ ಉದ್ಧಾರಕ್ಕಾಗಿ ಮಾಡಬೇಕು ಅಂತ ನಾನು ಕೇಳ್ಕೋತಿಲ್ಲ, ಅವ್ರ ಉದ್ಧಾರಕ್ಕಾಗಿ ಮಾಡ್ರಿ ಅಂತ ನಾರದರು ಅವ್ರಿಗೆ ಹೇಳಿದರು. ಅಲ್ಲಿಗೆ 1ನೇ ಸ್ಕಂದದ 5ನೇ ಅಧ್ಯಾಯದ 40ನೇ ಶ್ಲೋಕ ಮುಕ್ತಾಯ ಕಂಡಿದೆ. 5ನೇ ಅಧ್ಯಾಯವೂ ಕೂಡ ಮುಕ್ತಾಯ ಕಂಡಿದೆ. 6ನೇ ಅಧ್ಯಾಯದಲ್ಲಿ ನಾರದರು ತಮ್ಮ ಕಥೆಯನ್ನು ಮತ್ತಷ್ಟು ಹೇಳ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನು ಶ್ರೀಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.